ತಾಲೂಕಿನ ಪತ್ರಕರ್ತ ಮಾಧ್ಯಮ ಸ್ನೇಹಿತರಿಗೆ ನಮ್ಮ ಏನು ಈ ಕಾಂಗ್ರೆಸ್ ಪಕ್ಷದ ಪರವಾಗಿ ಅವರಿಗೆ ನಿಮ್ಮೆಲ್ಲರೂ ಸ್ವಾಗತವನ್ನು ಕೋರ್ತಾ ಇವತ್ತು ವಿಶೇಷವಾಗಿ ಪತ್ರಕರ್ತನ ಕರೆದಿರೋ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಿನ್ನೆ ನಡೆದಂಥ ಒಂದು ಪತ್ರಕರ್ತರ ಸಭೆ ಎ ಮಂಜೂರವರು ಮಾಜಿ MLA ಸಾಹೇಬರು ಒಂದು ಮಾಗಡಿ ಅಭಿವೃದ್ಧಿ ಬಗ್ಗೆ ನಿಮಗೆಲ್ಲರೂ ಗಮನವನ್ನು ಸೆಳೆದಿದ್ದಾರೆ ಅಂತ ಅನ್ಕೊಂಡಿದ್ದೆ. ಅವರು ಸಹ 4 ವರ್ಷ 5 ವರ್ಷ ಅಧಿಕಾರ ಇದ್ದಂಥ ಸಂದರ್ಭದಲ್ಲಿ ಮಾಗಡಿಗೆ ಯಾವುದೇ ಥರವಾದ ಅಭಿವೃದ್ಧಿಯನ್ನು ಮಾಡಲಿಲ್ಲ. ನಿಮ್ಮೆಲ್ಲರಿಗೂ ಗೊತ್ತಿರುವಂಥದ್ದು, ಈ ರಸ್ತೆ ನಾನು ಮಾಡಿಸ್ತೆ ಅಂತ ಹೇಳ್ಕೊಂಡು ತಿರುಗಿದ್ರೆ ಹೊರತು ಈ ರಸ್ತೆ ಸ್ಯಾಂಕ್ಷನ್ ಆದಾಗ ಅವರು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ನಮ್ಮ MP ಅವ್ರ ಜೊತೆ ಅವರು ಒಡನಾಟದಲ್ಲಿದ್ದಂಥ ಸಂದರ್ಭದಲ್ಲಿ ಈ ರಸ್ತೆ HM ರೇವಣ್ಣವರು ಮತ್ತು ಸುರೇಶ್ ಅವರು ಸೋಮವಾರಪೇಟೆಗಿಂತ ಮಾಗಡಿಗೆ ಏನಂತೆಲ್ಲ ಮಾಡಿದ್ದು, ಸೋಮವಾರಪೇಟೆಗಿಂತ ರಸ್ತೆಯನ್ನು ಮಾಡಿದಂಥ ವ್ಯವಸ್ಥೆ ಎಲ್ಲರಿಗೂ ಗೊತ್ತಿರುವಂಥದ್ದು. ಹಂಗಾಗಿ ಇವತ್ತು 4 ವರ್ಷದಿಂದ 5 ವರ್ಷದಿಂದ ಈ ರಸ್ತೆ ಕುಂಠಿತವಾಗಿ ಕೆಲಸ ಸಾಗಿದೆ. ಈಗಲೂ ಸಹ ನಾವು ನಮ್ಮ ಬಾಲಕೃಷ್ಣ ಅವರು ಚುನಾಯಿತ ಆದಮೇಲೆ ಈ ರಸ್ತೆ ಬೇಗ ಮಾಡಿಸ್ಬೇಕು ಅಂತೇಳಿ ಅವರು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಕಾಂಟ್ರಾಕ್ಟು ಯಾಕೆಲ್ಲೋ ಒಂದು ಕಡೆ ಬೇರೆ ಜವಾಬ್ದಾರಿಯಿಂದ ಈ ಕೆಲಸವನ್ನು ಸ್ವಲ್ಪ ಸ್ಲೋ ಮಾಡ್ತಾ ಇದ್ದಾರೆ. ಅದನ್ನು ಪಟ್ಟಣದಲ್ಲಿ ಬೇಗ ಮಾಡಬೇಕು ಅಂತ ಸುಮಾರು ಹಲವಾರು ಮೀಟಿಂಗ್ಗಳನ್ನು ಮಾಡಿ ಬಾಲಕೃಷ್ಣ ಅವರು ನನ್ನ ಭಾಗದಲ್ಲಾದ್ರೂ ಬೇಗ ಆಗಬೇಕು ಅಂತೇಳಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಮೊನ್ನೆ ನಿಮ್ಮೆಲ್ಲ ತಿಳಿದಿರುವಂಥದ್ದು, ನಮ್ಮ ಟೌನಿನ ಪ್ರಮುಖರ ಬೇಡಿಕೆ ಕಲ್ಲೇ ಗೇಟು ಮತ್ತು ಟೌನು ಅಭಿವೃದ್ಧಿ ಆಗಬೇಕು ಅಂತ ಟೌನಿನ ಹೊರ ಒಂದು ಪೌರ ಕಾರ್ಮಿಕರು ಪೌರ ಜನರು ಅದನ್ನು ಇಷ್ಟಪಡ್ತಾ ಇದ್ದಾರೆ. ಹಾಗಾಗಿ ಇದು ಪ್ಲಾನನ್ನು ಹಿಂದೆ ನಾವು ಬಾಲಕೃಷ್ಣ ಮಾಡಿಸಿದ್ದಲ್ಲ. ಎ ಮಂಜು ಅವರು ಇದ್ದಾಗಲೇ ದೇವಸ್ಥಾನವನ್ನು ತೆರವುಗೊಳಿಸಿ ಆ ಸುತ್ತಮುತ್ತ ಎಲ್ಲ ಬಿಲ್ಡಿಂಗನ್ನು ಒಡೆದು ಅಭಿವೃದ್ಧಿ ಮಾಡಬೇಕು ಅಂತ ಅವರೇ ಚಿಂತನೆಯನ್ನು ಮಾಡಿ ಪ್ಲಾನನ್ನು ಹಿಂದೆ ಮಾಡಿಸಿದ್ರು. ಅದು ಕುಂಠಿತವಾಗಿ ಆಗಲಿಲ್ಲ. ಈಗ ಬಾಲಕೃಷ್ಣ ಅವರು ಹಿಂದೆ ಏನಿತ್ತು ಅದರಂತೆ ಮಾಡಿ ಅಂತೇಳಿ ಬಾಲಕೃಷ್ಣ ಅವರು ಹೊಂಟಂಥ ಸಂದರ್ಭದಲ್ಲಿ ಇವತ್ತೇನು ಮಾಡ್ತಾ ಇದ್ದಾರೆ ಎ ಮಂಜು ಅವರು ಅಂತಂದರೆ, ಜನಗಳನ್ನ ಎತ್ತಿಕೊಡೋಕ್ಕೆ ಬೆಂಕಿ ಇಕ್ಕೋ ಕಾರ್ಯವನ್ನು ಇವತ್ತು ಎ ಮಂಜುನಾಥ್ ಅವರು ಮಾಡ್ತಾ ಇದ್ದಾರೆ. ನಿನ್ನೆ ಅವ್ರು ಹೇಳಿದ ಹೇಳಿಕೆಯನ್ನು ನಾನು ವಾಟ್ಸಪ್ಪಲ್ಲಿ ನೋಡಿದೆ, ಕೆಲವು ಪೇಪರ್ ನೋಡಿದೆ, ವಾಟ್ಸಪ್ಪಲ್ಲಿ ನೋಡಿದೆ. ಬಾಲಕೃಷ್ಣ ಅವ್ರಿಗೆ ಅಧಿಕಾರ ಇದೆ, ಇಲ್ಲಿಂದ ಪ್ಲೇ ಓವರ್ ಮಾಡಿಬಿಡ್ಲಿ, ಸೋಮೇಶ್ವರ ಕಾಲವಾನಿಗಿಂತ ಪ್ಲೇ ಓವರ್ ಮಾಡಿಬಿಡ್ಲಿ ಅಂತ. ಈ ಕೆಲಸವನ್ನು ಯಾಕೆ ಅವರು 5 ವರ್ಷದಲ್ಲಿ ಮಾಡಿಸ್ಲಿಲ್ಲ? ಅವ್ರಿಗೆ ಜವಾಬ್ದಾರಿ ಇರಲಿಲ್ವಾ? ಅವರೇ ಇಷ್ಟೆಲ್ಲ ಮಾಡಿಸಿ ನಾವು ಅವತ್ತು ಹೇಳಿ ಸತ್ಯ ಇಲ್ಲ ಅಂತಲ್ಲ, ಏನಾದ್ರು ಪ್ರಯತ್ನ ಮಾಡಿ ಉಳ್ಸೋಕ್ಕೆ ಆಯ್ತದ ಅನ್ನೋದನ್ನ ಪ್ರಯತ್ನ ಮಾಡೋಣ ಅಂತ ಬಾಲಕೃಷ್ಣ ಹೇಳಿದ್ರೆ ಹೊರತು ಈ ಕೆಲಸ ಮಾಡೋದು ಬೇಕಿಲ್ಲ ಅಂತ ಅವ್ರೇನು ಹೇಳಿಲ್ಲ. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಎಲ್ಲ ಪಟ್ಟಣದ ಮುಖಂಡರುಗಳು, ಹಳ್ಳಿಯ ಜನ ಎಲ್ಲರೂ ಹೇಳ್ತಾ ಇದ್ದಾರೆ, ದೇವಸ್ಥಾನವನ್ನು ಒಂದು ಕಡೆಗೆ ಶಿಫ್ಟ್ ಮಾಡಿಸಿ ಈ ಒಂದು ಸರ್ಕಲನ್ನು ಪಟ್ಟಣ ಅಭಿವೃದ್ಧಿ ಆದರೆ ಮಾಗಡಿ ಪಟ್ಟಣ ಅಭಿವೃದ್ಧಿ ಆಯ್ತದೆ ಅಂತ ಚಿಂತನೆಯನ್ನು ಮಾಡಿ ಬಾಲಕೃಷ್ಣನ್ಗೆ ಎಲ್ಲರೂ ಸಹ ಒತ್ತಡವನ್ನು ತರ್ತಾ ಇದ್ದಾರೆ. ಅದರಿಂದ ಬಾಲಕೃಷ್ಣ ಹಿಂದೆ ಏನಿತ್ತು ಅದೇ ಆಗಲಿ ಅಂತ ಹೇಳ್ತಾರೆ ಹೊರತು ಬೇರೆ ಏನಲ್ಲ. ನೀವು ಕಂಡಂಗೆ ಬಾಲಕೃಷ್ಣ ಅವರ 5 ಸರಿ MLA ಆದ್ರಿಂದ ಅವರು ಏನೇನು ಅಭಿವೃದ್ಧಿ ಕೆಲಸ ಮಾಡೋರು ಅಂತ ನಿಮಗೆ ಗೊತ್ತಿರುವಂಥದ್ದು. ಕೆಲವು ಸತಿ ಹೇಳ್ತಾರೆ ಮಂಜುನಾಥ್ ಅವರು ಅಭಿವೃದ್ಧಿಯನ್ನು ಮಾಡಬೇಕಾದ್ರೆ ಬಾಲಕೃಷ್ಣ ನನ್ನ ಹತ್ರ ಬಂದು ತಿಳ್ಕೋಬೇಕು ಅಂತಾರೆ. ಆದರೆ ಬಾಲಕೃಷ್ಣ ಅಷ್ಟೊಂದು ಕೆಳಮಟ್ಟವನಲ್ಲ. ಸಲಹೆ ಕೊಟ್ಟರೆ ನಾವು ಸ್ವೀಕರಿಸ್ತೀವಿ. ಆದರೆ 5 ವರ್ಷ MLA ಆಗಿ ಯಾವ ಊರಿಗೆ ಏನಾಗಬೇಕು, ಈ MLA ಪಟ್ಟಕ್ಕೆ ಏನಾಗಬೇಕು ಅಂತ ಚಿಂತನೆಯನ್ನು ಮಾಡಿ ಉತ್ತಮವಾದಂಥ ಕೆಲಸವನ್ನು ಮಾಡಿರುವಂಥದ್ದು ಬಾಲಕೃಷ್ಣ. ಹಂಗಾಗಿ ಜನ 5 ಬಾರಿ ಅವರನ್ನು ಗೆಲ್ಲಿಸಿದ್ದಾರೆ. ನಾನು ಕೆಲಸ ಮಾಡಿದೆ ಅಂತ
ನೀನು ಹೇಳ್ಕತಿಯಲ್ಲ, ಯಾಕೆ ಜನ ನಿನ್ನನ್ನು ಒಂದು ಬಾರಿಗೆ ತಿರಸ್ಕಾರ ಮಾಡೋದು ಅಂತ ನೀನು ಅರ್ಥ ಮಾಡ್ಕೊಳ್ಳದಲ್ಲೇ ಬಾಲಕೃಷ್ಣನ ಬಗ್ಗೆ ಏಕವಚನದಲ್ಲಿ ಮಾತಾಡುವಂಥದ್ದು, 5 ವರ್ಷ MLA ಆಗಿ ಏನು ಮಾಡವನೆ ಅಂತ ಹೇಳುವಂಥದ್ದ ಮೊದಲು ನೀನು ಬಿಡಬೇಕು. ನಿನ್ನ ಹತ್ರ ನಾನು ಉದಾಹರಣೆಯಿಂದ ಹೇಳಿದ್ದೆ, ನಿನ್ನ ಹತ್ರ ನೀತಿ ನಿಯಮಗಳನ್ನೇ ಇಲ್ಲ, ನಾವೇನು ನಮ್ಮ ಕರ್ನಾಟಕದ ಸಂಸ್ಕೃತಿನೇ ನಿಂತವಿಲ್ಲ ಅಂತ ನಾನು ಒಂದ್ಸತಿ ಪೇಪರ್ವರೆಗೂ ಜನರಲ್ಲಾಗಿ ಹೇಳಿದ್ದೆ. ಅದೇ ರೀತಿ ಈಗ ನೀನು ಮಾತಾಡ್ತಾ ಇದ್ದೀಯಾ. ಬಾಲಕೃಷ್ಣ 5 ವರ್ಷ ಹಿರಿಯ 5 ಟರ್ಮ್ MLA ಆಗಿರುವಂಥದ್ದನ್ನ ಏಕವಚನದಲ್ಲಿ ಮಾತಾಡ್ತಾ ಇದ್ದೀಯ. ಇವತ್ತು ಬಾಲಕೃಷ್ಣ ಮಾಡಿರುವಂಥದ್ದು ಮಾಗಡಿ ಟೌನ್ನಲ್ಲಿ ಗುರುತಿದೆ, ನಿಮ್ಮ ಕಣ್ಮುಂದೆ ಇದೆ. ಕೋಟೆ ಹಿಂದೆ ಯಾವ ಮಟ್ಟಕ್ಕಿತ್ತು ಅವರು ಮಂಜುನಾಥ ಅವ್ರು ನೋಡಿರಲ್ಲ ಕೋಟೆನ. ಅವ್ರು ಬರ್ತಕ್ಕೆ ಮೊದಲೇ ಕೋಟೆ ಯಾವ ರೀತಿ ಇತ್ತು ಅಂತ ನಿಮ್ಮ ನಾಗರಿಕರಿಗೆ ಗೊತ್ತು. ಕೋಟೆ ಯಾವ ರೀತಿ ಇತ್ತು, ಈಗ ಯಾವ ಮಟ್ಟಕ್ಕಾಯಿತು, ಅವ್ರು ಕೈ ಬಿಟ್ಟ ಮೇಲೆ ಕೋಟೆ ಏನಾಯಿತು ಅನ್ನೋದು ನಿಮಗೆಲ್ಲ ಗೊತ್ತಿರುವಂಥದ್ದು. KSRTC ಬಸ್ ಸ್ಟ್ಯಾಂಡು, ಮುನ್ಸಿಪಲ್ ಆಫೀಸು, ಅಗ್ನಿಶಾಮಕ ದಳ, ಅದಲ್ಲದೆ ಕೋರ್ಟು ಯಾವ ರೀತಿ ಜನಕ್ಕೆ ತೊಂದರೆ ಆಗ್ತಾ ಇತ್ತು. ಅವಾಗ ಪಟ್ಟಣದ ಸುಮಾರು ಜನನ್ನ ವಿರೋಧ ಮಾಡಿಕೊಂಡು ಕೋರ್ಟನ್ನು ಕಟ್ಟಿರುವಂಥದ್ದು. ಬೆಂಗಳೂರು ಮಾಗಡಿ ರಸ್ತೆ ಹೆಂಗಿತ್ತು ಅದ್ರ ಬಗ್ಗೆ ಅಭಿವೃದ್ಧಿಯನ್ನು ಒಂದ್ಸಲ ಹಿಂದೆ 2015ರಲ್ಲಿ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಮಾಡಿಸಿದ್ದನ್ನು ಇವೆಲ್ಲವನ್ನು ಗಮನ ಇಟ್ಕೊಂಡಿದ್ದೀರಾ. ಅದಲ್ಲದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದಾಗ ಈ ತಾಲೂಕಿನಲ್ಲಿ 200 ಕಿಲೋಮೀಟ್ರು ರಸ್ತೆಯನ್ನು ಅಭಿವೃದ್ಧಿಪಡಿಸಿರೋದು ನಿಮಗೆಲ್ಲ ತಿಳಿದಿರೋಂಥ ವಿಷಯ. ಆಮೇಲೆ ಯಾವ್ಯಾವ ಊರಿಗೆ ಏನೇನು ಆಗಬೇಕು ಅನ್ನೋದ್ರ ಬಗ್ಗೆ ಕುಡಿಯೋ ನೀರಿಗೆ ಹೆಚ್ಚಿನ ಒತ್ತನ್ನು ಕೊಟ್ಟಂಥವ್ರು ಬಾಲಕೃಷ್ಣ ಅವರು. ರಸ್ತೆಗಳಿಗೆ ಒತ್ತನ್ನು ಕೊಟ್ಟಂಥವ್ರು. ಈಗ ಯಾವುದೋ ಒಂದು ರಸ್ತೆ ಪೂಜೆ ಮಾಡೋಕ್ಕೆ ಹೋಗ್ಬಿಟ್ಟು ಬಾಲಕೃಷ್ಣಂಗೆ ರಸ್ತೆ ಕಾಣಲಿಲ್ವಾ ಅಂತ ಹೇಳೋ ಮಾತನ್ನು ನೀವು ಹೇಳ್ತೀರಾ. ಆದರೆ ಬಾಲಕೃಷ್ಣ ಪ್ರಪ್ರಥಮವಾಗಿ ರಸ್ತೆ ಮಾಡಿಸ್ತಂದ್ರೆ ಬಾಲಕೃಷ್ಣ. ಈಗ ನೀವು ಟಾರ್ ಹಾಕಕ್ಕೆ ಹೋಗಿರ್ಬೋದು, ಕೆಲವು ರಸ್ತೆಗೆ ಜಲ್ಲಿ ಹಾಕಕ್ಕೆ ಹೋಗಿರ್ಬೋದು, ಕೆಲವು ರಸ್ತೆಗೆ ಕಾಂಕ್ರೀಟ್ ಹಾಕಕ್ಕೆ ಹೋಗಿರ್ಬೋದು, ಇಲ್ಲ ಅಂತ ಹೇಳಲ್ಲ. ಅವತ್ತಿನ ಹಂತವಾಗಿ ಬಾಲಕೃಷ್ಣ ಅವರು ಈ ತಾಲೂಕಿನ ಅಭಿವೃದ್ಧಿಗೆ ಹೆಚ್ಚಿನ ಪ್ರಯತ್ನವನ್ನು ಮಾಡಿದ್ದಾರೆ. ಅದನ್ನೇ ಮಾತೆತ್ತಿದ್ರೆ ರೇವಣ್ಣವ್ರು ಹೇಳ್ತಾರೆ, ರೇವಣ್ಣವ್ರು ನಮ್ಮ ನಾಯಕರು ನಮ್ಮ ನಾಯಕರು ನಮ್ಮ ನಾಯಕರು ಅಂತ. ನಾವೇ ರೇವಣ್ಣವ್ರನ್ನ ನಮ್ಮ ನಾಯಕರಲ್ಲ ಅಂತ ಹೇಳಿದ್ದೀವ. ರೇವಣ್ಣವರು ಕಾಂಗ್ರೆಸ್ ಪಕ್ಷದ ಒಬ್ಬ ಮುಖಂಡರು. ಅವರು ಈ ತಾಲೂಕಿನ 2 ಬಾರಿ MLA ಆಗಿ ಮಂತ್ರಿ ಆಗಿ ಈ ತಾಲೂಕಿಗೆ ಏನು ಮಾಡಬೇಕು ಎಲ್ಲ ಕೆಲಸ ಕಾರ್ಯಗಳನ್ನು ರೇವಣ್ಣವರು ಸಹ ಮಾಡಿದ್ದಾರೆ. ಆದರೆ ರೇವಣ್ಣವ್ರು ನಮ್ಮ ನಾಯಕರು ನಮ್ಮ ನಾಯಕರನ್ನ ನಾವು ಹೇಳಿದ್ದೀವ. ಅವರು ಈ ತಾಲೂಕಿಗೆ ಏನಾಗಬೇಕು ಎಲ್ಲ ಉತ್ತಮವಾದಂಥ ಕೆಲಸವನ್ನು ರೇವಣ್ಣವರು ಮಾಡಿದ್ದಾರೆ. ರೇವಣ್ಣ ಇನ್ನೊಂದು ಮಾತು ನೆನೆಸ್ಕೊತಾರೆ ಯಾವಾಗಲೂ ಚೆನ್ನಪ್ಪನವ್ರನ್ನ. ಈ ತಾಲೂಕಿನಲ್ಲಿ ಚೆನ್ನಪ್ಪನವರು ತಾಲೂಕ್ ಪಂಚಾಯಿತಿ ಅಧ್ಯಕ್ಷ ಆದಂಥ ತಾಲೂಕ್ ಬೋರ್ಡ್ ಅಧ್ಯಕ್ಷ ಆದಂಥ ಸಂದರ್ಭದಲ್ಲಿ ಎಲ್ಲ ಊರುಗಳಿಗೂ ಕುಡಿಯೋ ನೀರಾದೋ, ಎಲ್ಲ ಊರುಗಳಿಗೂ ಸ್ಕೂಲ್ ಆದೋ, ಎಲ್ಲ ಊರುಗಳಿಗೂ ರಸ್ತೆ ಆದೋ ಅಂತ ಸುಮಾರು ಕಡೆ ಇವತ್ತು ರೇವಣ್ಣವರು ಬಾಲಕೃಷ್ಣ ಅವ್ರನ್ನ ನೆನೆಸ್ಕೊತಾರೆ. ಹಂಗೆ ಅವರವರ ಕಾಲದಲ್ಲಿ ಅವ್ರ ಕೆಲಸವನ್ನು ಮಾಡ್ಕೊಂಬಂದವ್ರೆ. ಹಿಂದೆ ಬೆಡ್ಸಂಗೌಡ್ರು ಆಗ್ಬೋದು, ಟಿ ಎ ರಂಗಯ್ಯನವ್ರು ಆಗ್ಬೋದು, CR ಗೌಡ್ರು ಆಗ್ಬೋದು, ಸೋಲು ಸಿದ್ದಪ್ಪನವ್ರು ಆಗ್ಬೋದು, ಎಲ್ಲರೂ ಈ ತಾಲೂಕಿಗೆ ಅವ್ರದೇ ಆದಂಥ ಕೊಡುಗೆಯನ್ನು ಕೊಟ್ಕೊಂಡು ಬಂದಿದ್ದಾರೆ. ಇವತ್ತು ಮಂಜುನಾಥ್ ಅವರು 5 ವರ್ಷ ಕೇವಲ MLA ಆಗಿ ಏನೋ ನಾನು ಸಾಧನೆ ಮಾಡ್ತೀವಿ ಅಂತ ಹೇಳ್ತಿರೋದು ಅವರು ಮೂರ್ಖತನ ಅಂತ ನನ್ನ ಒಂದು ಅನಿಸಿಕೆ. ಇವತ್ತೆಲ್ಲ ಮುನ್ಸಿಪಲ್ ಅವರು ತಾಲೂಕು ಪಂಚಾಯತ್ ಎಲ್ಲರಿದ್ದಾರೆ. ಆಮೇಲೆ ಈ ತಾಲೂಕಿನಲ್ಲಿ ಎಷ್ಟು ಜನಕ್ಕೆ ಅಧಿಕಾರವನ್ನು ಕೊಟ್ಟಿದ್ಯಾ ಅನ್ನೋದನ್ನು ನೀನು ಇದು ಮಾಡ್ಕೋಬೇಕು. ಇವತ್ತು ನಮ್ಮ ರೂಪೇಶ ನಮ್ಮದೋ ಬೆಳೆದಂತವ್ರೆ ಅವ್ರ ಅಪ್ಪನ ಅಧ್ಯಕ್ಷರು ಮಾಡೋದು ಬಿಟ್ಟರೆ ಬೇರೆ ಯಾರಿಗೆ ನೀವು ಅಧಿಕಾರವನ್ನು ಕೊಟ್ಟಿದೆಯಾ? ಅದೇ ಬಾಲಕೃಷ್ಣ ಅವರು ಎಲ್ಲ ಜಾತಿ ಧರ್ಮದವರಿಗೆ, ಅಂಥ ಜಾತಿ ಅಂತಲ್ಲ, ಈ ತಾಲೂಕಿನಲ್ಲಿ ಯಾವ್ಯಾವ ಜಾತಿಯವರು ಎಲ್ಲ ಜಾತಿಯವರು ಒಂದಲ್ಲ ಒಂದು ಅಧಿಕಾರವನ್ನು ಕೊಟ್ಟು ಅವರು ಉತ್ತಮವಾದಂಥ ನಾಯಕರಾಗಿ ಬೆಳೆದು ಈ ತಾಲೂಕಿನಲ್ಲಿ 5 ಬಾರಿ MLA ಆಗವ್ರೆ ಅಂದರೆ ಅದು ಅವ್ರು ಒಳ್ಳೆಯ ಪ್ರಯತ್ನ, ಒಳ್ಳೆತನ ಅಂತ ನಾವಂತೂ ಭಾವಿಸ್ಕೊಂಡಿದ್ದೀವಿ. ಅದನ್ನು ಬಿಟ್ಟು ನೀನು ಏಕವಚನದಲ್ಲಿ ಬಾಲಕೃಷ್ಣ ಅವ್ರನ್ನ ಹಿಂಗೆ ಮಾತಾಡ್ತಾ ಹೋದರೆ ಮುಂದಿನ ದಿನಗಳಲ್ಲಿ ಪರಿಣಾಮವನ್ನು ಎದುರಿಸಬೇಕಾಗ್ತದೆ ಅಂತ ನನ್ನ ಭಾವನೆ. ಇನ್ನೊಂದು ಮಾತು ಹೇಳ್ತಾರೆ, ಬಾಲಕೃಷ್ಣ ಅವರ ಪಟಾಲಂ ಅಂತ ಒತ್ತಿ ಹೇಳ್ತಾರೆ. ಬಾಲಕೃಷ್ಣನ ಪಟಾಲಂನವರು
ನಿನ್ನಂಗೆ ಯಾರಿಗೂ 3 ಅಗ್ರಿಮೆಂಟ್ ಆಗಲಿ 4 ಅಗ್ರಿಮೆಂಟ್ ಆಗಲಿ ಮೋಸ ಮಾಡಿಲ್ಲ. ಅವ್ರು ಪಟೇಲಮ್ಮನವರು ಉತ್ತಮವಾದಂಥ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿರೋದಕ್ಕೆ ಬಾಲಕೃಷ್ಣ 5 ಬಾರಿ ಶಾಸಕರಾಗಿದ್ದಾರೆ. ಮತ್ತು ಎಲ್ಲ ಜಾತಿ ಎಲ್ಲ ಧರ್ಮದವರಿಗೆ ಅಧಿಕಾರವನ್ನು ಕೊಡಿಸಿದ್ದಾರೆ. ಬಾಲಕೃಷ್ಣವರ ಪಟೇಲಮ್ಮು ಕೆಳಮಟ್ಟದವರಲ್ಲ. ಇನ್ನು ನಿನ್ನಂತ ಇರೋ ಕಾರ್ಯಕರ್ತರು ನಿಮಗೆ ಗೊತ್ತಿರೋಂಗೆಲ್ಲ ಪೇಪರ್ನವ್ರಿಗೆ ಈ ತಾಲೂಕಿಗೆ ಗೊತ್ತಿರೋದಂಗೆ ಪೊಲೀಸ್ ಸ್ಟೇಷನ್ಗೆ ಕಲ್ಲು ಹೊಡೆದು ಇವತ್ತು ಈ ತಾಲೂಕಿನ ಎಲ್ಲ ಮುಖಂಡರುಗಳ ಮೇಲೆ ಕೇಸ್ ಹಾಕಿಸಿ ಕೋರ್ಟ್ಗೆ ಅಲಿಸ್ತಾ ಇರೋಂಥದ್ದು ನಾವ ಅಂತ ಜನನ ತೀರ್ಮಾನ ಮಾಡವ್ರೆ. ಇವತ್ತು 52,000 ಈ ತಾಲೂಕಿನ ನಮ್ಮ ವಿರುದ್ಧವಾಗಿ ನಿಮ್ಮ ಓಟನ್ನು ಹಾಕಿದ್ರು. ಇನ್ನು ಸಂದರ್ಭ ಇವತ್ತು 12,500 ಜನ ಕೆಲಸವನ್ನೇ ಅಂತ ಅಂದರೆ ನೀನು ಮಾಡಿದಂಥ ಕೆಲಸವನ್ನು ಮೆಚ್ಚಿಯಾಗಿ ಜನ ಕೆಲಸ ಮಾಡಿದ್ರ ಇಲ್ಲ ನೀನು ಒಳ್ಳೆ ಕೆಲಸ ಮಾಡೋದಕ್ಕಿಂತ ಈ ಕೆಲಸ ಮಾಡಿದ್ರ ಅಂತ ನೀನೇ ಅರ್ಥ ಮಾಡ್ಕೋಬೇಕು, ಜನನೇ ಅರ್ಥ ಮಾಡ್ಕೋಬೇಕು. ಈ ತಾಲೂಕಿನ ನೀರಾವರಿಗೆ ಬಾಲಕೃಷ್ಣ ಅವರು ಹೆಚ್ಚಿನ ಒತ್ತನ್ನು ಕೊಡಬೇಕು ಅಂತ ಹೋದಂಥ ಸಂದರ್ಭದಲ್ಲಿ ನಮಗೆ ಸರ್ಕಾರ ಇರಲಿಲ್ಲ, ಅವಕಾಶ ಇರಲಿಲ್ಲ. ನಮ್ಮ ಸುರೇಶ್ ಅವರು MP ಅವರು ಅವರ ಕಾಲದಲ್ಲಿ ತಾಲೂಕಿಗೆ ಏನಾರ ನೀರಾವರಿ ಮಾಡಲೇಬೇಕು ಅಂತೇಳಿ ಪ್ರಯತ್ನವನ್ನು ಮಾಡಿದ್ದು ನಿಮ್ಗೆಲ್ಲರಿಗೂ ಗೊತ್ತಿರುವಂಥದ್ದು. ಅಂಥ ಸಂದರ್ಭದಲ್ಲಿ ನೀನು ಯಾವುದೇ ಅಧಿಕಾರದಲ್ಲಿ ಇರಲಿಲ್ಲ. ನೀನು ನಮ್ಮಂಥ ಒಬ್ಬ ಕಾರ್ಯಕರ್ತ, ಅದನ್ನು ಗಮನ ಇಟ್ಕೋಬೇಕು. ಮಾತಾಡಿದ್ರೆ ನಾನು ಮಾಡಿಸ್ತೇನೆ ಅಂತ ಹೇಳೋದಲ್ಲ. ಅವತ್ತು MP ಅವರು ಈ ತಾಲೂಕಿಗೆ ಏನಾದರೂ ನೀರಾವರಿ ಮಾಡಲೇಬೇಕು ಅನ್ನೋ ಪ್ರಯತ್ನ ಮಾಡಿ ಹೇಮಾವತಿ ನೀರನ್ನು ತರಲಿಕ್ಕೆ ಪ್ರಯತ್ನವನ್ನು ಮಾಡಲು ಅದು ಇಲ್ಲಿವರೆಗೂ ಆಗಿಲ್ಲ. ಈಗ ಅದಕ್ಕೆ ಬೇರೆ ಪ್ಲಾನ್ ಹುಡುಕಿ ಇವತ್ತು ಎಕ್ಸ್ಪ್ರೆಸ್ ಚಾನಲ್ ಮಾಡಿ ನೀರು ತಂದರೆ ಮಗಳಿಗೆ ಅವಕಾಶ ಅಂತೇಳಿ ಇವು ಕಣ್ಣಿಗೆ 900 ಕೋಟಿ ಹಾಕಿ ಈಗ ತಿರ್ಗಿ ಅದಕ್ಕೆ ಚಾಲನೆಯನ್ನು ಕೊಟ್ಟಿದ್ದಾರೆ. ಅದಕ್ಕೆ ನೀನು ಮಾತಾಡ್ತೀಯ, ನಾನು ಮಾಡಿಸಿದ್ದು 900 ಕೋಟಿ ವೈಜ್ಞಾನಿಕವಾಗಿ ಹಾಕ್ಬಿಟ್ಟವ್ರೆ, ಅವಶ್ಯಕತೆ ಇರಲಿಲ್ಲ, ಇದು ದುಡ್ಡು ಇಡೋ ಸ್ಕೀಮು ಅಂತ ಹೇಳ್ತೀಯ. ನಿನಗೆ ನಾಚಿಕೆ ಆಗಲ್ವಾ ಈ ಮಾತಾಡೋಕ್ಕೆ? ನಿನಗೆ ಏನೋ ಯಾವುದಾರ ಒಂದು ರೂಪದಲ್ಲಿ ನಮ್ಮ ತಾಲೂಕಿಗೆ ನೀರು ಬರಬೇಕು ಅಂತ ಚಿಂತನೆ ಮಾಡಬೇಕೇ ಹೊರತು ಅಂದ್ಬಿಟ್ಟು ಇವತ್ತು ನಿಮ್ಮ BJPಯವರು ದಳದವರು ಮಾಗಡಿಗೆ ನೀರು ಕೊಡೋಕ್ಕಾಗಲ್ಲ ಅಂತ ಹೋರಾಟ ಮಾಡ್ತಾವ್ರೆ. ಅವರ ಮುಖಂಡರಿಗೆ ನೀನು ಮನವೊಲಿಸಿ ಈ ತಾಲೂಕಿಗೆ ಅಭಿವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ದಲೇ ಒಳ್ಳೆ ಬಾಲಕೃಷ್ಣನ ಮೇಲೆ ಇಲ್ಲದ ಸಲ್ಲದನ್ನು ಹೇಳ್ಕೊಂಡು ನೀನು ಇವತ್ತು ಈ ಮಾತಾಡ್ತಾ ಇದೆಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ನಿನಗೇನು ಗೌರವ ಆಯ್ತಾ? ನೀನು ಒಳ್ಳೆಯ ಸಲಹೆಯನ್ನು ಕೊಡು ಈ ತಾಲೂಕಿನ ಅಭಿವೃದ್ಧಿ ಮಾಡೋಕ್ಕೆ. ನೀನು ಒಳ್ಳೆಯ ಸಲಹೆಯನ್ನು ಕೊಟ್ಟರೆ ನಾವು ಸ್ವೀಕರಿಸ್ತೀವಿ. ಅದು ಬಿಟ್ಬಿಟ್ಟು ಕೆಸರು ಹೆಚ್ಚೋ ಕೆಲಸ ಆಗಲಿ, ಇನ್ನೊಬ್ಬನ್ನ ಎತ್ತಲಿಕ್ಕೆ ಕೊಟ್ಟು ಕೆಲಸನವಾಗಲಿ ಮಾಡಬಾರ್ದು ಅಂತೇಳಿ ನಾವು ಮಂಜುನಾಥ್ ಅವ್ರಿಗೆ ನಮ್ಮ ಎಲ್ಲ ಕಾರ್ಯಕರ್ತರು, ಮುನ್ಸಿಪಲ್ ಕೌನ್ಸಿಲರ್ಗಳು, ಅವ್ರ ಮತ್ತು ನಮ್ಮ ತಾಲೂಕಿನ ಎಲ್ಲ ಮುಖಂಡರು ಮನವಿಯನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಇದು ಏನಾದರೂ ಹಿಂಗೆ ನಡೆದಿದ್ದೇ ಆದರೆ ನಾವೂ ಸಹ ಸುಮ್ಮನೆ ಇರೋಕ್ಕೆ ಸಾಧ್ಯ ಇಲ್ಲ. ಇಲ್ಲಿಗಂಟ ಸುಮ್ಮನೆ ಇದ್ದು ನಿನ್ನ ಮಾತಿಗೆ ಏನೋ ಬಿಡು ಗೊತ್ತಿನ ನ್ಯಾಲಿಗೆ ಎಲ್ಬಿಲ್ ನ್ಯಾಲಿಗೆ ಮಾತಾಡ್ತೀಯ. ಅದು ನ್ಯಾಲಿಗೆ ಅಲ್ಲ, ಅದು ಏನೋ ಚರ್ಮದ ನ್ಯಾಲಿಗೆ ಅಲ್ಲ, ಬೇರೆ ಥರ ಅಂತ ಗಾದೆ ಹೇಳ್ತಾರಲ್ಲ ಹಂಗೆ ಅಂತ ಅಂದ್ಕೊಂಡು ನಾವು ಸುಮ್ಮನೆ ಇದ್ದು. ಇನ್ಮೇಲೆ ಬಾಲಕೃಷ್ಣ ಅವರಿಗಾಗಲೇ ನಿಮಗೆಲ್ಲ ಗೊತ್ತಿರುವಂಥದ್ದು, ಈಗಾಗಲೇ 1.5 ವರ್ಷ ಅಧಿಕಾರ ಅವಧಿಯಲ್ಲಿ ಏನು ಸುಮಾರು 100 ಕೋಟಿ ಈಗಾಗಲೇ ಹಣವನ್ನು ತಂದು ಗುದ್ಲಿ ಪೂಜೆ ಮಾಡ್ತಾ ಇರೋದು, ಕೆಲಸ ಮಾಡ್ತಾ ಇರೋದಂತ ನೀವಾಗಲೇ ನೋಡ್ತಾ ಇದ್ದೀರಾ. ಇನ್ನೂ ಇಷ್ಟೊತ್ತಿಗೆ 100 ಕೋಟಿ ಗುದ್ಲಿ ಪೂಜೆ ಆಗಬೇಕಾಗಿತ್ತು. ಚನ್ನಪಟ್ಟಣ ಚುನಾವಣೆ ಬಂದಂಥ ಸಂದರ್ಭದಿಂದ ಅವಾಗಿಲ್ಲ. ಈಗ ಬೆಳಗಾವಿ ಅಧಿವೇಶನ ಮುಗಿದ ಮೇಲೆ ಸುಮಾರು 106 ಕೋಟಿ ಗುದ್ಲಿ ಪೂಜೆಯನ್ನು ಮಾಡಿಸೋ ವ್ಯವಸ್ಥೆಯನ್ನು ಮಾಡ್ತಾ ಇದ್ದಾರೆ. ಅಲ್ಲದೆ ನಮ್ಮ MP ಸೋತಿದ್ರು ಸಹ ಇವತ್ತು ಮಾಗಡಿ ತಾಲೂಕು ಮೇಲೆ ಅತಿ ಹೆಚ್ಚಿನ ವಿಶ್ವಾಸವನ್ನು ಇಟ್ಕೊಂಡು ಗುಡ್ಗಾಡು ಸತ್ಯಗಾಲದಿಂದ ಅವ್ರ ಕಾಲದಲ್ಲಿ ಆಗಿದ್ದಂಥ ನೀರಾವರಿ, ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿರ್ಬೋದು ಇಲ್ಲ ಅಂತ ಹೇಳಲ್ಲ, ಅವರು ಅದನ್ನು ಪ್ಲಾನ್ ಮಾಡಿ ಮಾಡಿದಂಥವ್ರು, ಸತ್ಯಗಾಲದ ನೀರು ತರಕ್ಕೆ ಮಾಡಿದಂಥವ್ರು ಮಾಗಡಿಗೆ. ಅದನ್ನು ನಮ್ಮ MP ಅವರು ಅದಕ್ಕೆ ಹುರುಗಜ್ಜೆ ಗುಡ್ಡೆಗೆ ಮತ್ತು ಮಂಚಿನ ಮೇಲೆಗೆ ನೀರು ಬರೋಕ್ಕೆ ವ್ಯವಸ್ಥೆ ಆಗಿದೆ. ಅಲ್ಲಿಂದ ಹಳ್ಳಿಗಳಿಗೆ ನೀರು ಕೊಡಬೇಕು, ಕುಡಿಯೋ ನೀರಿಗೆ, ಮತ್ತು ಕೆಲವು ಕಡೆ ವ್ಯವಸಾಯವನ್ನು ಮಾಡ್ಕೊಳ್ಳಿ ಅಂತೇಳಿ ಈಗಾಗಲೇ ಅದಕ್ಕೂ ಸುಮಾರು ಕೋಟಿ ಏನು
ಮುರುಗೇಶಿ ಗುಡ್ಡೆಗಿಂದ 400 ಕೋಟಿ ಹಣವನ್ನು ಹಾಕಿ ಕೆರೆಗಳು ತುಂಬಿಸೋ ಕೆಲಸವನ್ನು ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾವ್ರೆ. ಅದಲ್ಲದೆ ಸುಮಾರು ಮಂಚಿನ ಬೆಲೆಯಿಂದ ಅದು ಎಷ್ಟು ಕೋಟಿಯಿಂದ ಗೊತ್ತಿಲ್ಲ ನನಗೆ, ಅಲ್ಲೂ ಸುಮಾರು ಕೋಟಿಗಳನ್ನು ಹಾಕಿ ಎಲ್ಲ ಕೆರೆಗಳನ್ನ ತುಂಬಿಸೋಕ್ಕೆ ಈಗಾಗಲೇ ಟೆಂಡರ್ಗೆ ಹೋಗುವಂಥ ಮಟ್ಟಕ್ಕಿದೆ. ಏಕೆಂದರೆ ಎತ್ತಿದ್ದು ಕೊಟ್ಟಕಟ್ಟು ಅನ್ನೋಕ್ಕಾಗಲ್ಲ, ಕಾನೂನು ಪ್ರಕಾರವಾಗಿ ಅಪ್ರೂವ್ ಆಗಬೇಕು. ಕಾನೂನು ಬಗ್ಗೆ ಎಲ್ಲ ಕೆಲಸ ಮುಗಿದ ಮೇಲೆ ಟೆಂಡ್ರು ಆಗಿ ಕೆಲಸ ಆಗುವಂಥದ್ದು. ಈಗ 1.5 ವರ್ಷ ಆಗಿದೆ. ಬಹುಶಃ ಇನ್ನು 1-2 ವರ್ಷದಲ್ಲಿ ಮಾಗಡಿ ತಾಲೂಕಿನ ಎಲ್ಲ ಕೆರೆ ಕಟ್ಟೆಗಳನ್ನು ತುಂಬಿಸೋ ಕೆಲಸವನ್ನು ಬಾಲಕೃಷ್ಣ ಅವರೇ ಮಾಡ್ತಾರೆ ಅಂತ ನಾನಂತೂ ನಾವೆಲ್ಲರೂ ನಂಬಿದ್ದೀವಿ. ಮಾಡ್ತಾರೆ ಅಂತ ಹೇಳ್ತಾ ಇನ್ನೊಂದು ಕೊನೆ ಉದಾಹರಣೆ ಹೇಳ್ತೀನಿ. ಹಿಂಗೆ ನಾಲ್ಗೆಯನ್ನು ಹರಿಬಿಟ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕರ್ತರು ಸಹ ಅವ್ರಿಗಿನ್ನ ಹೆಚ್ಚಿಗೆ ನಾಲ್ಗೆಯನ್ನು ಹರಿಬಿಡೋ ಕೆಲಸವನ್ನು ಮಾಡ್ತಾರೆ. ಅದಕ್ಕೆ ಮಂಜವರು ಅವಕಾಶ ಕೊಡದಲ್ಲೇ ಈ ನಮ್ಮ ತಾಲೂಕಿನ ಜನಗಳನ್ನ ಒಗ್ಗಟ್ಟಾಗಿ ಕರ್ಕೊಂಡು ಹೋಗ್ಬೇಕು ಹೊರತು ಎತ್ತಲಿಕ್ಕೆ ಕೊಡೋ ಕೆಲಸವನ್ನು ಮಾಡಬಾರ್ದು. ಯಾರೋ 4 ಜನರನ್ನು ಇಟ್ಕೊಂಡು ಈ ಕೆಲಸ ಪಟ್ಟದ ಅಭಿವೃದ್ಧಿಯನ್ನು ತಡೆಯಲಿಕ್ಕೆ ಪ್ರಯತ್ನ ಮಾಡಬಾರ್ದು ಅಂತೇಳಿ ಅವ್ರ ಮನವಿಯನ್ನು ಮಾಡ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಏನು ಮಾಜಿ ಶಾಸಕರಾದ ಮಂಜಣ್ಣವರು ಕಲ್ಲಗೆರೆ ಗಣೇಶನ ದೇವಸ್ಥಾನದ ಹತ್ರ ಬಂದು ಒಂದು ಸವಾಲು ಮತ್ತು ಸವಾಲಿನ ಬಗ್ಗೆ ಒಂದು ಸಂದೇಶ ಕೊಟ್ಟವ್ರೆ. ಮಂಜಣ್ಣವರೇ, 2018ರಲ್ಲಿ ನೀವು ಶಾಸಕರಾಗ್ತೀರ. 2021ರಲ್ಲಿ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ. ಭೂ ಸ್ವಾಧೀನ ಕಾರ್ಯ ಕೈಗೊಳ್ಳೋಕ್ಕೆ ಗೆಜೆಟ್ ನೋಟಿಫಿಕೇಷನ್ ಆಗ್ತದೆ. ಕರ್ನಾಟಕ ಹೆದ್ದಾರಿ ಕಾಯ್ದೆ 19 ನೋಟಿಫಿಕೇಷನಲ್ಲಿ 2021ರಲ್ಲಿ ಯಾರು ಮಂಜಣ್ಣ MLA? ಇದೇ MLA. ನೆಕ್ಸ್ಟು ಕರ್ನಾಟಕ ಹೆದ್ದಾರಿ ಆ್ಯಕ್ಟು 15 ತಗೋತಾರೆ. ಈಗ ಈ ಪ್ರೆಸೆಂಟ್ ತೊಗೊಂಡಿರೋದು 15ನಲ್ಲಿ 15 ಆಗಿರೋದು ಆವಾಗ 15 ತಗೊಳ್ಳೋದು 21/7/2000 ಅಲ್ಲಲ್ಲ 21ರಲ್ಲಿ 19 ನೋಟಿಫಿಕೇಶನ್ ಆಗ್ತದೆ. 4/6 ಜೂನ್ 2022 15 ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ಅವಾಗಲೂ ನೀನೇ MLA. ನೀವು ಹೇಳೋದು ಏನು ಗೊತ್ತಾ? ನಾನು ಸಾಕ್ಷಿ ಸಮೇತ ಬಂದಿದ್ದೀನಿ, ತೋರಿಸ್ತಾರೆ, ಹಿಂಗೆಲ್ಲ ಲೆಟರ್ ತೋರಿಸ್ತಾರೆ, ಸಾಕ್ಷಿ ಸಮೇತ ಬಂದಿದ್ದೀನಿ ನಾನು ಅಂತ ಹೇಳ್ತಾರೆ. ಅದನ್ನು ತಾವು ಮಾಧ್ಯಮದವರು ನೆನ್ನೆ ದಿವಸ ಒಂದು ಜೆರಾಕ್ಸ್ ತಗೊಂಡು ಸ್ವಲ್ಪ ಓದಬೇಕಾಗಿತ್ತು. ಮೊನ್ನೆ ಸ್ವಲ್ಪ ಯಾಮಾರ್ಸೋದು ಜಾಸ್ತಿ, ಮಾತಾಡೋದು ಗೊತ್ತಿಲ್ಲ, ಸ್ವಲ್ಪ ಯಾಮಾರ್ಸ್ಬಿಡ್ತಾರೆ. ಆ ಹೊರಡೆ ಬೇಕಾದ್ರೆ ಚರ್ಚಿಬಿಡ್ತಾರೆ. ಸ್ವಲ್ಪ ನೀವು ಒಂದು ಜೆರಾಕ್ಸ್ ಇಸ್ಕೊಂಡು ಮಾಧ್ಯಮ ತಗೊಂಡು ಏನು ಹೇಳ್ತಾರೆ? KCF 3ರ ಯೋಜನೆಯಲ್ಲಿ ರಾಜ್ಯ ಹೆದ್ದಾರಿ ಸಂಖ್ಯೆ 85 ಪ್ಯಾಕೇಜ್ 1 ಬೆಂಗಳೂರು ನೈಸ್ ರಸ್ತೆಯಿಂದ ಮಾಗಡಿ ಕುಣಿಗಲ್ ರಸ್ತೆ NH 75 ರಸ್ತೆಯವರೆಗೂ ಸಂಬಂಧಿಸಿದಂತೆ ರಾಮನಗರ ಜಿಲ್ಲೆ ಮಾಗಡಿ ಪುರಸಭೆ ವ್ಯಾಪ್ತಿಗೆ ಬರುವ ಸರ್ವೆ ನಂಬರು ಸ್ವತ್ತುಗಳ ಕುರಿತಂತೆ ಅವಶ್ಯವಿರುವ ಭೂಮಿಯನ್ನು ನೇರ ಖರೀದಿ ಮೂಲಕ ಹಸ್ತಾಂತರಿಸಿಕೊಂಡು ನೇರ ಖರೀದಿಗೆ ಒಳಪಡದ ಸ್ವತ್ತು ಸರ್ವೆ ನಂಬರ್ಗಳ ಮಾಲೀಕರಿಂದ ಭೂ ಸ್ವಾಧೀನಪಡಿಸಿಕೊಳ್ಳಲು ಉಲ್ಲೇಖ 1ರ ನಮೂದಿಸಿರುವ ಕಾಲಂ 15 ಅಧಿಸೂಚನೆ ದಿನಾಂಕ 3/6/2022ರಂದು ಸರ್ಕಾರದ ಹೊರಡಿಸಿದ್ದು. ಯಾವಾಗಪ್ಪ? 3/6/2022 MLA ಯಾರಪ್ಪ? ಮಂಜಣ್ಣ. ಸ್ವಲ್ಪ ನೀಟಾಗಿ ಮನೇಲಿ ಕುಂತ್ಕೊಂಡು ಗೆಜೆಟ್ ನೋಟಿಫಿಕೇಶನ್ ಯಾವಾಗ ಆಯಿತು ಫಸ್ಟು ಓದು. ನಿಮಗೆಲ್ಲ ಗೊತ್ತದೆ. ಗೊತ್ತಿದ್ರು ಕೂಡ ಏನು ಗೊತ್ತಾರೆ, ಇದು ಎಕ್ಸಿಕ್ಯೂಟಿವ್ ಮಂಜಣ್ಣವರೇ, ನೀವು ಗೊತ್ತಿದ್ರು ಕೂಡ ಜನಗಳಿಗೆ, ರೈತರುಗಳಿಗೆ ಯಾಮಾರ್ಸೋಕ್ಕೋಸ್ಕರ ಏನೋ ಒಂದು ಸುಳ್ಳು ಸ್ಟೇಟ್ಮೆಂಟ್ನ ಮಾಧ್ಯಮದವ್ರು ಕೊಟ್ಟು ಜನಗಳು ಗಮನಕ್ಕೆ ಹೋಗ್ಬೇಕು, ಜನಗಳು ಸಿಕ್ ತಪ್ಪಿಸ್ಬೇಕು. ಬಾಗಣ್ಣ ಗಣೇಶನ ದೇವಸ್ಥಾನ ಉಳಿಸ್ಬೋದಾಯ್ತಂತೆ, ಉಳಿಸ್ತಾ ಇರುವಂತೆ, ಈಗ ದೇವಸ್ಥಾನ ಹೋಯ್ತಾದಂತೆ ಅಂತ ಜನಗಳಲ್ಲಿ ತಪ್ಪು ಸಂದೇಶ ಹೋಗ್ಬೇಕು ಅಂತ ನೀನು ತೀರ್ಚ್ಬಿಟ್ಟು ನೋಡಿ, ನಮ್ಮ ರೆಕಾರ್ಡ್ ನೋಡ್ಕೊಳ್ಳಿ, ರಾಜ್ಯ ಸಮಿತಿ ತಂದುಬಿಟ್ಟಿದ್ದೀನಿ ಅಂತ ತೋರಿಸ್ತಾ ಇದ್ದೀರ. ಆಯ್ತಾ? ಅದಾದಮೇಲೆ ಮುಂದುವರೆದು ಮಾಗಡಿ ಪಟ್ಟಣದಲ್ಲಿ ಗಣೇಶ ದೇವಸ್ಥಾನದ ಪರಿಹಾರ ಸ್ಥಳದ ವ್ಯವಸ್ಥೆಯಾಗದ ಕಾರಣ ಮೇಲಿನ ಅಧಿಸೂಚನೆಯಲ್ಲಿ ಕ್ರಮ ಸಂಖ್ಯೆ 70ರಲ್ಲಿ ನಮೂದಿಸಿರುವ ಸಾರ್ವಜನಿಕ ಸಿದ್ಧಿ ವಿನಾಯಕ ಟ್ರಸ್ಟ್ನ ಗಣೇಶ ದೇವಸ್ಥಾನ ಜಾಗ ಮತ್ತು ಸುತ್ತಮುತ್ತಲಿನ ಸ್ವತ್ತುಗಳನ್ನು ಹೊರತುಪಡಿಸಿ ನೀಟಾಗಿ ಅರ್ಥ ಮಾಡ್ಕೋಬೇಕು.
ಏನೋ ಸಿದ್ಧಿವಿನಾಯಕ ಟ್ರಸ್ಟ್ನ ಗಣೇಶ ದೇವಸ್ಥಾನ ಜಾಗ ಮತ್ತು ಸುತ್ತಮುತ್ತಲಿನ ಸತ್ತುಗಳನ್ನು ಹೊರತುಪಡಿಸಿ ಮಂಜಣ್ಣ. ಇದು JMC ಬಿಟ್ಟಿರೋದು ಬರೀ ಗಣೇಶನ ದೇವಸ್ಥಾನ ಅಲ್ಲ. ನೀನೇನು ಹೇಳಿದ್ಯಾ? ನಾನು ಇದ್ದಾಗ MLA ಆಗಿದ್ದಾಗ JMC ಮಾಡ್ಬೇಕಾದ್ರೆ ನಾನು JMC ಕೈ ಬಿಡಿಸ್ಬಿಟ್ಟಿದ್ದೆ. ನೀನು ಬಿಡಿಸಪ್ಪ ಈಗ, ನೀನು ದೇವಸ್ಥಾನ ಉಳಿಸಪ್ಪ ಈಗ ಅಂತ ಹೇಳಿದ್ಯಾ? ಅಲ್ಲಿ ಹೇಳಿರೋದೇನು ಸುತ್ತಮುತ್ತಲಿನ ಅಂದರೆ ಅಲ್ಲಿ ರೈಟ್ ಸೈಡಲ್ಲಿ ಏನು ಸೊತ್ತುಗಳು ಬರ್ತದೆ, ಭೂಸ್ವಾಧೀನ ಆಗಿರೋದು, ಅಕ್ವೇಷನ್ ಆಗಿರುವಂಥ ಕಟ್ಟಡಗಳು ಏನು ಬರ್ತದೆ ಅದೆಲ್ಲ ಕೂಡ ಹೊರತುಪಡಿಸಿ ಮುಂದೆ ಈಗ ಕಲ್ಲೆಗಟ್ಟು ಭಾಗ ಬಿಟ್ಟು ಮುಂದಕ್ಕೆ JMC ಮಾಡಿ ಅಂತೇಳಿ ತಾತ್ಕಾಲಿಕವಾಗಿ ತಡೆ ಹಿಡಿದಿರೋದು. ಏನಕ್ಕೆ? ಪರ್ಯಾಯ ಸ್ಥಳದ ವ್ಯವಸ್ಥೆ ಆಗದ ಕಾರಣ. ದೇವಸ್ಥಾನ ಘಟ್ಟಕ್ಕೆ ಆಯ್ತಾ? 30 ಪ್ರಾಪರ್ಟಿಗಳನ್ನ ಅವತ್ತು ಪೆಂಡಿಂಗ್ ಮಾಡಿ ನೆಕ್ಸ್ಟ್ ಮುಂದೆಗೆ ಕೆಲಸ ಮಾಡಬೇಕಲ್ಲ. JMC ಆಗಬೇಕು, ಮುಂದೆ ಕಲ್ಲೆಗಟ್ಟು ಆದಮೇಲೆ ಮುಂದಕ್ಕೆ JMC ಮಾಡ್ಕೊಂಡು ಹೋಗ್ಬೇಕಲ್ಲ, ಅದನ್ನು ಪೆಂಡಿಂಗ್ ಮಾಡಿಸ್ಬೇಕು. ಪೆಂಡಿಂಗ್ ಮಾಡ್ತಿದ್ದೀನಿ, JMC ಕೈ ಬಿಡಿಸಿಲ್ಲ. ಇದು ನೀಟಾಗಿ ಅರ್ಥ ಮಾಡ್ಕೋಬೇಕು ಮಾಧ್ಯಮದವರು. ನಾಳೆ ಪ್ರಶ್ನೆ ಮಂಜಣ್ಣ ಕೇಳಬೇಕು ನೀವು. JMC ಕೈ ಬಿಡೋದಕ್ಕೂ ದೇವಸ್ಥಾನ ತೆರವುಗೊಳಿಸೋದಕ್ಕೂ ಸಂಬಂಧನೇ ಇಲ್ಲ. ಯಾಕೆಂದರೆ 2021ನಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದ್ದ ಮುಂಚೆ ನಾವು ಪಬ್ಲಿಕ್ ಪಿಟಿಷನ್ ಹಾಕ್ಬೇಕಾಯ್ತು, ನಮ್ಗೆ ಈ ದೇವಸ್ಥಾನ ಉಳಿಸ್ಕೊಡಿ ಅಂತ ಕೋರ್ಟಲ್ಲಿ ಸ್ಟೇ ತರಬೇಕಾಯ್ತು. ಮಂಜಣ್ಣ ನೀನು MLA ಆಗಿದ್ದಲ್ಲ, ಅವತ್ತು ಕೋರ್ಟಲ್ಲಿ ಸ್ಟೇ ತರಬೇಕಾಯ್ತು. ನೀನು ಅವತ್ತು ಇಲ್ಲ ಟ್ರಸ್ಟವ್ರು ಕರೆದು ಒಂದು ವಕಾಲತ್ ಹಾಕ್ಸ್ಬೇಕಾಯ್ತು ಹೈಕೋರ್ಟಲ್ಲಿ. ಇದು ಸಾರ್ವಜನಿಕ ಹಿತಾಸಕ್ತಿಗೋಸ್ಕರ ದೇವಸ್ಥಾನ ಉಳಿಸ್ಕೊಡ್ಬೇಕು, ನೀವು ಇದು ನೋಟಿಫಿಕೇಶನ್ ಮಾಡಕ್ಕೆ ಬಿಡಲ್ಲ ಅಂತ ಹೋಗ್ಬೇಕಾಯ್ತು. ನೀನು ನೋಟಿಫಿಕೇಶನ್ನು ಮಾಡೋದು ನೀನು ನೋಡಲಿಲ್ಲ. ನೀನು ಎಲ್ಲೆಲ್ಲಿ ಯಾವ್ಯಾವ ಪ್ರಾಪರ್ಟಿ ಹೋಯ್ತಾವೆ, ಎಲ್ಲೆಲ್ಲಿ ದುಡ್ಡು ಉಳಿಬೇಕು ಅದನ್ನು ನೋಡ್ಕೊಂಬಂದೇ ಹೊರತು ಯಾವ ನೋಟಿಫಿಕೇಶನ್ ಆಯಿತು ನೋಡಲಿಲ್ಲ ನೀನು. ಯಾವುದೇ ಆಗಲಿ ಗೆಜೆಟ್ ನೋಟಿಫಿಕೇಶನ್ ಆದಮೇಲೆ JMC ಕೈ ಬಿಟ್ಬಿಟ್ಟ ತಕ್ಷಣ ಇದು ದೇವಸ್ಥಾನ ಬಿಡೋಕ್ಕಾಗಲ್ಲ. ಗೆಜೆಟ್ ನೋಟಿಫಿಕೇಶನ್ 21ರಲ್ಲಿ ಆಯ್ತಲ್ಲ, ಅವತ್ತು ನೀನು MLA ಇತ್ತಲ್ಲ, ಅವತ್ತು ಸರ್ಕಾರದ ಲೆವೆಲಲ್ಲಿ ಕುಂತ್ಕೊಂಡು ನೀನು ಅದನ್ನು ಕೈ ಬಿಡಿಸ್ಬೇಕಾಯ್ತು, ನೋಟಿಫಿಕೇಶನ್ ಕೈ ಬಿಡಿಸ್ಬೇಕಾಯ್ತು. ಪೇಪರ್ ನೋಟಿಫಿಕೇಶನ್ ಹಾಕಿದ ಮುಂಚೆ ಕೈ ಬಿಡಿಸ್ಬೇಕಾಯ್ತು ಮಂಜಣ್ಣ. ಆಯಿತು, ಪೇಪರ್ ನೋಟಿಫಿಕೇಶನ್ ಆದಮೇಲೆ ನನಗೇನು ಮಾಹಿತಿ ಗೊತ್ತಿಲ್ಲ. ಪೇಪರಲ್ಲಿ 19 ನೋಟಿಫಿಕೇಶನಲ್ಲಿ ಬಂತು, ಎಷ್ಟು ಅಡಿ ಎಷ್ಟು ಹೋಗ್ತದೆ ಗಣೇಶ ದೇವಸ್ಥಾನ ಅಂತ ಬಂತು. ಅವತ್ತು ನೀನು ಟ್ರಸ್ಟವ್ರನ್ನ ಮೀಟಿಂಗ್ ಕರಿಬೇಕಾಯ್ತು. ನೋಡಪ್ಪ, ನಿಮ್ಮ ದೇವಸ್ಥಾನ ಹಿಂಗೆ ಹೋಯ್ತಾ ಇದೆ, ಬೇರೆ ಕಡೆ ಸ್ಥಳಾಂತರ ಮಾಡಿದ್ರೆ ನಿಮ್ಗೆ ಓಕೆನಾ ಇಲ್ವಾ, ಅದೇ ದೇವಸ್ಥಾನ ಉಳಿಸ್ಕೊಡ್ಬೇಕಂತ ನಿಮಗೆ ಸಭೆ ಮಾಡಬೇಕಾಯ್ತು. ಸಭೆ ಮಾಡಿ ಅವತ್ತು ಕೋರ್ಟಲ್ಲಿ ಪಿಟೇಷನ್ ಹಾಕಿಸಿ ಸ್ಟೇ ತರಬೇಕಾಯ್ತು. ಅದು ಮಾಡಿಲ್ಲ ನೀನು. ಸಭೆ ಮೇಲೆ ಸಭೆ ಮಾಡಿದ್ಯಪ್ಪ, ಇಲ್ಲ ಅಂತಲ್ಲ. ಗಣೇಶ ದೇವಸ್ಥಾನ ಉಳಿಸ್ಬೇಕು ಸಭೆ ಮಾಡಿದ್ಯಾ. ಅದಕ್ಕೇನಾದ್ರೂ ಉತ್ತರ ಹುಡುಕಿದ್ದೀರಾ? ಅವತ್ತು ಸ್ಟೇ ತಂದಿದ್ರೆ ಅವತ್ತು ನಮ್ಮ ಮುಂದಿನ ನಿರ್ಧಾರ ಕೋರ್ಟ್ ಏನು ಆದೇಶ ಮಾಡ್ತಿತ್ತೋ ಅದಕ್ಕೆ ನಾವೆಲ್ಲ ಬದ್ದಾಗಬೇಕಾಯಿತು. ಉಳಿಬೇಕಾ ತೆಗಿಬೇಕು ಅನ್ನೋದು ಕೋರ್ಟ್ ಆದೇಶ ಕೊಡ್ತಿತ್ತು. ಬಟ್ ನೀನೇನೋ JMC ಮಾಡಿಬಿಟ್ಟು ತಡೆಯೋಕ್ಕಾಗಲ್ಲ. ನಾನು MLA ಆಗ್ಬಿಟ್ಟಿದ್ದೀನಿ ರೀ, JMC ಮಾಡಿಬಿಡಿ ನೀವು ಅಂತ ತಡೆಯೋಕ್ಕಾಗಲ್ಲ. ಕೋರ್ಟ್ ಆದೇಶ ಏನಂದರೆ ಅದು ಉಲ್ಲಂಘನೆ ಮಾಡೋಂಗಿಲ್ಲ, ನೀನು ಪಿಟೇಷನ್ ಹಾಕ್ಸ್ಬೇಕಾಯ್ತು. ಅಲ್ಲಿ ನೀನು ಶಾಸಕನಾಗಿ ಈ ತಾಲೂಕಿನ ಜನಪ್ರತಿನಿಧಿಯಾಗಿ ನೀನು ತಪ್ಪು ಮಾಡಿದ್ಯಾ. ಅವತ್ತು ಆ ಗಣೇಶ ದೇವಸ್ಥಾನ ಟ್ರಸ್ಟು ಏನು ಸದಸ್ಯರು, ಅಧ್ಯಕ್ಷರು, ಸೆಕ್ರೆಟರಿ ಇದ್ದರೆ ಅವರು ತಪ್ಪು ಮಾಡೋರು. ಬಟ್ ನೀನು ಇವತ್ತು ಅವ್ರು ಯಾರು ಬಂದು ಹೇಳಿಲ್ಲ. ನೀನು ಪಕ್ಕದಲ್ಲಿ ಇಸ್ಕೊಂಡು ಹೇಳ್ತಾ ಇದ್ದೆ ಏನಂತ JMC ಕೈ ಬಿಟ್ಬಿಟ್ಟಿದ್ದೆ, ಈಗ ಸ್ಟಾರ್ಟ್ ಮಾಡ್ತಾವ್ರೆ, ಬಾಗಿನ ಮಾಡಿಸ್ತವ್ರೆ, ನಿಲ್ಲಿಸಿ ದೇವಸ್ಥಾನ ಉಳಿಸ್ರಿ ಅಂತ ಹೇಳ್ತಿಲ್ಲ. ನೋಟಿಫಿಕೇಶನ್ ಆಗಿರೋ ಮುಂಚೆ ಉಳಿಸ್ಬೇಕಾಯ್ತು. ನಿಮ್ಗೆ ಎಲ್ಲ ವಿಚಾರ ಗೊತ್ತು, ನೀವು ಶಾಸಕರಾದವರು, ನಿಮ್ಗೆಲ್ಲ ವಿಚಾರ ಗೊತ್ತು, ಎಲ್ಲ ಸಭೆಗಳು ಮಾಡಿದ್ದೀರಾ, ಅಧಿಕಾರಿಗಳು ನಿಮಗೆಲ್ಲ ಹೇಳಿರ್ತಾರೆ. ಆದರೆ ನನಗೆ ಬಂದು ಏನೋ ಗಾಡಿಗೆ ಒಂದು ಗಾಡಿ ಗುಂಡುಡಿಬೇಕು, ಬಾಗಿಲದ ಅಭಿವೃದ್ಧಿ ವಿಚಾರವಾಗಿ ಏನೋ ಒಂದು ಏನೀಗೇನು ಮಾಡಲಿ, ಬಾಗಿಲದ ಬಗ್ಗೆ ಏನು ತಪ್ಪು ಸಂದೇಶ ಏನು ಹೇಳೋಕ್ಕಾಯ್ತಿಲ್ವಲ್ಲ, ಕೆಲಸ ಮಾಡ್ತಾವ್ರಲ್ಲ, ಅದಕ್ಕೆ ಏನೊಂದು ಹೇಳ್ಬೇಕಲ್ಲ. ಬಂದರು ಹಿಂದೆ ಒಂದ್ಸಲ ಮಾರ್ಕೆಟ್ ವಿಚಾರ ಎತ್ಕೊಂಡ್ಬಂದಿದ್ರಲ್ಲ, ಮಾರ್ಕೆಟೆಲ್ಲ ಎತ್ತಿಸ್ಬಿಡ್ತಾವ್ರೆ, ರೈತರು ತೊಂದರೆ ಕೊಡ್ತಾ ಬಂದಿದ್ರು. ಹಂಗೆ ಇವತ್ತು ಈ ಧಾರ್ಮಿಕ ಧರ್ಮಗಳನ್ನ ಹೊಡೆಯೋಕ್ಕೆ ಏನು ಪ್ಲ್ಯಾನ್ ಮಾಡಬೇಕು, ನೆಕ್ಸ್ಟ್ ಮುಂದಿನ ಚುನಾವಣೆಗೆ ಏನು ನಾನು ಪ್ರಿಪ್ರೇಷನ್ ಆಗಬೇಕು ಅಂತ ಬಂದಿದೆ ಮಂಜಣ್ಣ. ನೀನು ದೇವಸ್ಥಾನ ಉಳಿಸ್ಬೇಕು ಅಂತ ಯಾವುದೇ ಕಾರಣಕ್ಕೂ ಬಂದಿಲ್ಲ. ನೀನು ನಾಳೆ ಬಾ ಗಣೇಶ ದೇವಸ್ಥಾನಕ್ಕೆ ಪ್ರಮಾಣ ಮಾಡು. ಯಾರಾದರೂ JMC ಕೈ ಬಿಡಿಸ್ಬೋದು ಅಂತ ಹೇಳ್ಬಿಟ್ರೆ ನೀವು ಪ್ರಮಾಣ ಮಾಡು. ಕರೆಸು ಸಂಬಂಧಪಟ್ಟ ಅಧಿಕಾರಿಗಳನ್ನ, ಜಿಲ್ಲಾಧಿಕಾರಿಗಳು ಬರಲಿ, ಗೆಜೆಟ್ ನೋಟಿಫಿಕೇಶನ್ ನಾನು JMC ಕೈ ಬಿಡಿಸ್ಬಿಟ್ಟಿದ್ದೀನಿ. ತಿರ್ಗಾ 19 ಕೈ ಬಿಟ್ಟಿದ್ದನ್ನ ತಿರ್ಗಾ 15ರಲ್ಲಿ ತಗೋತಾರೆ. ಕರ್ನಾಟಕ ಹೆದ್ದಾರಿ ಆ್ಯಕ್ಟು 15 ಸೆಕ್ಷನ್ 15 ತಗೋತಾರೆ. ಏನು ಆ 30 ಸತ್ತುಗಳು ಏನು ಉಳಿದದೆ ಅದನ್ನು JMC ಮಾಡಿ
ಪೂರ್ಣಗೊಳಿಸಿ ಅಂತ ಬರ್ತದೆ. ಆಮೇಲೆ ಅದೇ ಡೇಟ್ ಯಾವುದು? ಅದೇ ರೇಟ್ ಆ ಡೇಟು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಲೋಕೋಪಯೋಗಿ ಇಲಾಖೆ ಕರ್ನಾಟಕ ಸರ್ಕಾರ ಬೆಂಗಳೂರು ದಿನಾಂಕ 4/3/2023 ವಿಡಿಯೋ ಸಂಧಾನದಲ್ಲಿ ನೀಡಿರುವ ನಿರ್ದೇಶನದ ಮೇರೆಗೆ 4/3/2023 ಅವತ್ತು ಬಾಲನೆ ದಿನ ದಯವಿಟ್ಟು ಇದು ಮಾಧ್ಯಮದವರೆಲ್ಲ ಅವತ್ತು ಪಾಯಿಂಟ್ ಮಾಡ್ಬೇಕು. ಅವತ್ತು ಕೂಡ ಬಾಲನೆ MLA ಅಲ್ಲ, ಅವಾಗ ಎಲೆಕ್ಷನ್ ಇರಬೇಕು ಆಯ್ತಾ? ಎಲ್ಲ ಮುಗಿದೋಗದೆ, ಎಲ್ಲ ಮುಗಿದೋಗಿರೋದಕ್ಕೆ ಬಾಲನೆ ಹೇಳೋರು. ಮೊನ್ನೆ ನಾವು ಅಂಬೇಡ್ಕರ್ ಪರಿನಿರ್ವಾಣ ಕಾರ್ಯಕ್ರಮ ಸಹ ನೀವೇ ಕೇಳಿದಾಗ ಏನು ಹೇಳೋಣಪ್ಪ, ಅದು ಬಾಲಣ್ಣವರು ಮಂಜಣ್ಣ ಶಾಸಕರಾಗಿದ್ದಾಗ ರೇವಣ್ಣವರೆಲ್ಲ ಸಭೆ ಮಾಡಿ ಅವತ್ತೇ ಅದು ಫೈನಲ್ ಮಾಡಿಬಿಟ್ಟವ್ರೆ. ಇವತ್ತೇನಿಲ್ಲ ಅಂತ ಹೇಳೋರು ಸತ್ಯ. ಅದು 4/23/2023 ಕ್ಲೋಸ್ ಆಗೋಯ್ತದು. ಯಾವುದೇ ಥರ ನೀನು ಸ್ಟೇ ಹೋಗೋಕ್ಕಾಗಲ್ಲ, ಯಾವುದೇ ಥರ ದೇವಸ್ಥಾನ ಉಳಿಸೋಕ್ಕಾಗಲ್ಲ, ಏನೂ ಆಗಲ್ಲ ಅಂತ ಎಲ್ಲ ನಿಮ್ಗೆ ಗೊತ್ತದೆ. ಅದಕ್ಕೆ ಅವ್ರ ಅವಧಿಯಲ್ಲಿ ಎಲ್ಲ ಪೂರ್ಣ ಆಗ್ಬಿಟ್ಟದೆ ಅಂತ ಹೇಳೋರು ಹೊರತು ಬೇರೆ ಏನಾದ್ರು ಹೇಳೋರ? ಅವ್ರ ಅವಧಿಯಲ್ಲಿ ಅವ್ರೇನು ಈಗ JMC ಆಗಲಿ ನೋಟಿಫಿಕೇಶನ್ ಆಗಲಿ ಎಲ್ಲ ಅವ್ರ ಹಂತದಲ್ಲಿ ಅವ್ರ ಶಾಸಕರದಲ್ಲೇ ಮುಗಿದೋಗ್ಬಿಟ್ಟೈತೆ. ಈಗೇನು ನಾನು ಮಾಡೋಕ್ಕಾಗಲ್ಲ ಅಂತ ಹೇಳೋರು ಹೊರತು ದೇವಸ್ಥಾನ ಉಳಿಯೋಕ್ಕೆ ತೆರವುಗೊಳಿಸೋಕ್ಕೆ ಬಾಲಣ್ಣಂದೇನು ವಿರೋಧ ಇಲ್ಲ. ಇಲ್ಲಿ ಕಾಲ ಮಿಂಚೋಗೈತೆ, ಕಾಲ ಮಿಂಚೋಗಿ ಮೇಲೆ ಡಾಕ್ಯುಮೆಂಟ್ ಕೊಡ್ತೀನಿ, ಒಂದು ಸೆಟ್ ಓದಿ ತೊಗೊಳ್ಳಿ, ಅವ್ರ ಮನೆಯೂ ತೋರಿಸಿ. ಕಾಲ ಮಿಂಚೋಗೋದ್ರಿಂದ ನಿನ್ನ ಯಾವುದಿಲ್ಲ, ಮಂಜಣ್ಣನ ಯಾವುದಿಲ್ಲ, ಅದವ್ರು ಗೌರವವಾಗಿ ಹೇಳೋರೆ. ನಾನು ಪಕ್ಕದಲ್ಲಿ ನಿಂತಿದ್ದೆ. ಹಿಂದೆ ನಮ್ಮ ಶಾಸಕರು ಮಂಜಣ್ಣವರಿದ್ದಾಗ ಎಲ್ಲ ಮತ್ತು ನಮ್ಮ ರೇವಣ್ಣವರಿದ್ದಾಗ ಎಲ್ಲ ಕುಂತ್ಕೊಂಡು ಸಭೆಗಳು ಮಾಡಿ ಫೈನಲ್ ಮಾಡಿಬಿಟ್ಟವ್ರೆ. ಅವ್ರ ಅವಧಿಯಲ್ಲೇ ಫೈನಲ್ ಆಗೋಗಿದೆ ಅಂತ ಹೇಳಿರೋದು. ಈ ನೋಟಿಫಿಕೇಶನ್ನೆಲ್ಲ JMC ಕಂಪ್ಲೀಟ್ ಆದಮೇಲೆ ಅವ್ರು ಹೇಳಿರೋದು. ನೀನು ದೇವಸ್ಥಾನನ ಉಳಿಸ್ಲಿಲ್ಲ ಅಂತ ಹೇಳಲಿಲ್ಲ ಮಂಜಣ್ಣಂಗೆ, ದೇವಸ್ಥಾನ ಉಳಿಸ್ತಿರೋದು ಅವ್ರನ್ನ ಹೇಳಲಿಲ್ಲ. ಅವ್ರ ಹಂತದಲ್ಲೇ ಮುಕ್ತಾಯ ಆಗದೆ ಅಂತ ಹೇಳೋರೆ. ನೀನು ಅದು ಬಿಟ್ಬಿಟ್ಟು ನೀನು ಅದನ್ನ ಹೇಳೋದಕ್ಕೆ ಬಂದ್ಬಿಟ್ಟು ಕುತ್ಕೊಂಡಿಲ್ಲಿ ಎಲ್ಲ ಚಿರ್ಚ್ಕೊಂಡು ಬಂಡೆ ಹೊಡ್ಕೊಂಡು ಕೂತಿದ್ದೀಯ ಮಂಜಣ್ಣ. ನೀಟಾಗೆ ನಿಮ್ಗೆ ವಾಟ್ಸಪ್ ಮಾಡ್ತೀನಿ, ಬೇಕಾದ್ರೆ ಮಾಧ್ಯಮ ಜೊತೆ ತೊಗೊಳ್ಳಿ, ನಿಮಗೆಲ್ಲ ಗೊತ್ತದೆ. ಗೊತ್ತಿದ್ರು ಕೂಡ ನೀವು ನಿಮಗೆ ಶಾಸಕರಿಗೆ ಹಲವಾರು ಕಡೆ ಸಭೆ ಮಾಡಿದ್ದೀರ. ಇದನ್ನು ನಾವು ಅವತ್ತು ಕೌನ್ಸಿಲಿದ್ದು ತಾಲೂಕು ಪಂಚಾಯತ್ ಕೂತ್ಕೊಂಡು ಬೇಜಾರು ಸಭೆ ಮಾಡಿದ್ದೀರಾ. ನಿಮಗೆಲ್ಲ ಗೊತ್ತು, ಉಳ್ಸೋಕ್ಕಾಗೋದೇ ಇಲ್ಲ ಅಂತ ಗೊತ್ತು. ಈಗ ನಮಗೆ ಈ ಧಾರ್ಮಿಕ ಭಾವನೆಗಳನ್ನ ಜನಗಳಲ್ಲಿ ನೋಡಪ್ಪ, ಒಬ್ಬರು MLA ಅವರು ಒಂದು ದೇವಸ್ಥಾನ ಉಳ್ಸೋಕ್ಕಾಗಲಿಲ್ಲ ಅಂತೇಳಿ ಕೆಟ್ಟ ಸಂದೇಹ ಹೋಗಬೇಕು ಅಂತ ಬಂದಿದ್ದೆ ಹೊರತು ನೀನು ದೇವಸ್ಥಾನ ಉಳ್ಸೋಕ್ಕೂ ಬಂದಿಲ್ಲ. ನೀನು ಆಯಿತು, ನಿನಗೇನು ಗೊತ್ತಿಲ್ಲ ಇದ್ರ ಬಗ್ಗೆ. ನನಗೆ ಗೆಜೆಟ್ ನೋಟಿಫಿಕೇಶನ್ ಯಾವಾಗಾಯಿತು, JMC ಕೈ ಬಿಟ್ಬಿಟ್ಟವ್ರೆ. ಇದೊಂದು ನೀಟಾಗಿ ಸ್ಪಷ್ಟವಾಗಿ ಹೇಳಬೇಕು ನೀವು ಶಾಸಕರಿಗೆ, ಮಾಜಿ ಶಾಸಕರಿಗೆ. JMC ನಾನು ಕೈ ಬಿಡಿಸ್ಬಿಟ್ಟಿದ್ದೆ, ಈಗ ಮಾಡ್ತಾವ್ರೆ ಅಂತ ಹೇಳೋರೆ. ನೀನು ಹೇಳಿದ್ಕೆ ಬಿಟ್ಟಿಲ್ಲಪ್ಪ ಮಂಜಣ್ಣ, ನೀನು JMC ಕೈ ಬಿಡೋದು ಕೇಳಿದ್ರೆ ಬಿಟ್ಟಿಲ್ಲ. ಆ ಸುತ್ತಮುತ್ತ ಪ್ರಾಬ್ಲಮ್ ಇರೋದಕ್ಕೆ ಮುಂದಕ್ಕೆ ನಾವು ಮುಂದುವರಿಸ್ತೀವಿ ಅಂತೇಳಿ ತಾತ್ಕಾಲಿಕವಾಗಿ ಕೈ ಬಿಟ್ಟಿದ್ರು. ತಿರ್ಗಿ 15 ನೋಟಿಫಿಕೇಶನ್ ತಗೊಂಡವ್ರೆ. ಬಾಲಣ್ಣ ಏನಾದರೂ ಇದ್ದಿದ್ರೆ ಅವತ್ತು ಆಯಿತು, 15 ನೋಟಿಫಿಕೇಶನ್ ತಗೊಂಡಾಗಾದರೂ ಬಾಲಣ್ಣ ಇದ್ದಿದ್ರೆ ನಾವೇ ಬಾಲಣ್ಣನಿಗೆ ಮನವಿ ಮಾಡ್ಕೊತಿದ್ದೆವು. ಪಕ್ಷಾತೀತವಾಗಿ ನಾವೆಲ್ಲ ಧಾರ್ಮಿಕ ಭಾವನೆಯಿಂದ ನಾವೆಲ್ಲ ಹಿಂದೂ ಅಂತೇಳಿ ನಾವೇ ಮನವಿ ಮಾಡ್ಕೊತಿದ್ದೆವು. ನಾವು ಕೂಡ ಹೋರಾಟ ಮಾಡಿದ್ದೀವಿ, ದೇವಸ್ಥಾನ ಉಳಿಬೇಕು ಅಂತ. ನೀನು ಹೇಳಿದ್ದಿಲ್ಲ, ನೀನು ಪಠಾರಾಮಲ ದೇವಸ್ಥಾನ ಉಳಿಯೋದು ಹೋರಾಟ ಮಾಡಿದ್ರು ಅಂತ. ನಾವು ಹೋರಾಟ ಮಾಡಿದ್ದೀವಿ, ನೀನೇನು ಉತ್ತರ ಕೊಟ್ಟಿದ್ಯಪ್ಪ? ನಾವು ಹೋರಾಟ ಮಾಡೋದೇನಂತ, ದೇವಸ್ಥಾನ ಉಳಿಬೇಕು ಅಂತ ಹೋರಾಟ ಮಾಡಿದ್ದೀವಿ. ಕೆಮ್ಸಾಲ್ ಹಾಕೊಂಡು ನಿಜ ಇಲ್ಲ ಅಂತಲ್ಲ. ನೀನು ಯಾಕೆ ನೋಟಿಫಿಕೇಶನ್ ಆಗ್ಬೇಕಂತ ಕ್ಯಾನ್ಸಲ್ ಮಾಡಿಸ್ಲಿಲ್ಲ? ಯಾಕೆ ಕೋರ್ಟ್ ಸ್ಟೇ ತರಿಸ್ಲಿಲ್ಲ? ಆಯಿತು, 15 ನೋಟಿಫಿಕೇಶನ್ ಆಗಬೇಕಾದ್ರೆ ನೀನು ಯಾಕೆ ನೀನು ಅದನ್ನು ಗಮನ ಹರಿಸ್ಲಿಲ್ಲ? 2ನೇ ಹಂತದಲ್ಲಿ ನೋಟಿಫಿಕೇಶನ್ ಆಗಬೇಕಾದ್ರೆ ಆದರೂ ನೀನು ಅದು ಗಮನ ಹರಿಸ್ಬೇಕಾಯ್ತು. ಏನಪ್ಪ ಲೇಟ್ ಇಲ್ಲ ಅಂತ ಯಾವ ಬಿಟ್ಟಿದ್ದೀನಿ, 15 ನೋಟಿಫಿಕೇಶನ್ ಆದರೂ ನಾನು ಇದನ್ನು ಗಮನ ಹರಿಸಿ ನಾನು ಇದು ತಡಿಬೇಕು ಅಂತ ಅವಾಗೂ ನೀನು ಕೋರ್ಟ್ ಸ್ಟೇ ತರಿಸ್ಬೇಕಾಗಿತ್ತು. ನೀನೊಬ್ಬ ಜನಪ್ರತಿನಿಧಿ. ಎಲ್ಲ ಮುಗಿದೋಗಿ ಟ್ರೈನ್ ಹೊಂಟೋಗ್ಬಿಟ್ಟದೆ. ಟ್ರೈನ್ ಆಲೇ ಇನ್ನೊಂದು ಸ್ಟಾಪಲ್ಲಿ ನಿಂತದೆ. ಈಗ ಬಂದ್ಬಿಟ್ಟು ನೀನು ಟಿಕೆಟ್ ಕೇಳ್ಕೊಂಡು ನಿಂತಿದ್ದೆ ಮಂಜಣ್ಣ. ಹೇಳಿ, ಯಾಕೆಂದರೆ ಯಾವುದೇ ನಾವು ಮಾತಾಡಬೇಕಾದ್ರೂ ಕಾನೂನುಬದ್ಧವಾಗಿ ವಿತ್ತು ದಾಖಲೆ ಸಮೇತ ಮಾತಾಡಬೇಕು. ನಾನು ಕೂಡ ದಾಖಲೆ ಇಟ್ಕೊಂಡೇ ಬಂದಿದ್ದೀನಿ ಮಂಜಣ್ಣ. ನಾವೇನೇ ಪ್ರೆಸ್ ಮೀಟ್ ಮಾಡ್ತೀವಲ್ಲ, ಈಗ ನಮಗೇನು ಬಾಲಣ್ಣ ಹೋಗ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ರಪ್ಪ ಅಂತಲೇ ಹೇಳಿಲ್ಲ. ನಮಗೆ ಕಾರ್ಯಕರ್ತರಿಗೆ ಲೀಡ್ರುಗಳಿಗೆ ಮನಸ್ಸು ನೋವಾಗಿ ನಾವು ಬಂದು ಕೂತಿದ್ದೀವಿ ಮುಂದೆ. ನಾವು ಶಾಸಕರು ಅಧಿವೇಶನ ನಾವು ಬೆಳಗಾಮಲ್ಲಿ ನಾವು ಅವ್ರ ಗಮನಕ್ಕೆ ತಂದಿಲ್ಲ. ನಾವು ಅವ್ರ ಗಮನಕ್ಕೆ ತರದಲ್ಲೇ ನಾವೇ ಲೀಡ್ರುಗಳು ಇಲ್ಲ, ಇದಕ್ಕೆ ಉತ್ತರ ಕೊಡಬೇಕು, ಈ ಜನಗಳಲ್ಲಿ ತಪ್ಪು ಸಂದೇಶ ಹೋಯ್ತದೆ, ಇದನ್ನು ನಾವು ಅದನ್ನು ಜನಗಳಿಗೆ ತಿಳಿಸ್ಬೇಕು ಅಂತ ಬಂದು ಮುಂದೆ ಕೂತಿದ್ದೀವಿ. ಏಕವಚನದಲ್ಲಿ ಮನೆ ಶಾಸಕರು ಮಾತಾಡೋದು. ನಮ್ಮಲ್ಲೂ ನರಸಿಂಹಮೂರ್ತಿ ಹೇಳೋದಂಗೆ ನಮ್ಮದು ಪಟಾಲಂ ಜೋಡಾಗದೆ, ಅದು ಮಂಜಣ್ಣಂಗೆ ಗೊತ್ತು.
2-3 ಸಲ ಯುದ್ಧಗಳು ಮಾಡಿದ್ವಲ್ಲ, ಅವಾಗ ಗೊತ್ತಿರ್ತದೆ ಯಾರು ಪಟ್ಟ ಆಗಲಿ ಅಂತ. ಅವೆಲ್ಲ ಪಟ್ಟ ನಾವು ಅದು ಇದೆಲ್ಲ ಬಿಟ್ಟುಬಿಟ್ಟು ಕೆಲಸ ಮಾಡ್ತಾವ್ರೆ. ನೀನು ಯಾಕೆ ಮನೆ ಕುಳಿಸಿರೋದು? 52,000 ಹೋಟೆಲ್ ಗೆದ್ದಲ್ಲಪ್ಪ, ಯಾಕೆ ಮನೆ ಕುಳಿಸಿರೋಳು? ಇದಕ್ಕೆ ಗಣೇಶನ ದೇವಸ್ಥಾನ ಉಳಿಸ್ತೀವಲ್ಲ, ನೀನು ಗಣೇಶನ ದೇವಸ್ಥಾನ ಉಳಿಸ್ತೀವಲ್ಲ, ಅದಕ್ಕೆ ಮನೆ ಕುಳಿಸಿರೋದಿಲ್ಲ. ಅರ್ಥ ಆಯ್ತಾ? 52,000 ಹೋಟೆಲ್ಲಿ ನೀನು ಜನ ಗೆಲ್ಸಿದ್ರು. ತಿರುಗಿ ಪಾಲನೆ ರಾಜಕಾರಣ ಮಾಡೋಂಗಿಲ್ಲ ಮಾಡಿದ ಸ್ಥಿತಿ ಇದ್ದಾಗ ಪಾಲನೆ ಇವ್ರಿಗೋಸ್ಕರ ನಿಮಗೋಸ್ಕರ ಮಂಜಣ್ಣಗೋಸ್ಕರ ಪಾಲನೆ ಉತ್ತಮ ಅಂತೇಳಿ ಅದೇ ಜನ ಓಟ್ ಹಾಕಿ ಇವತ್ತು ಗೆಲ್ಲಿಸಿ MLA ಮಾಡೋರೆ. ಸರ್ಕಾರ ಅದೇ, ನಮ್ಮದೇ ಮುಖ್ಯಮಂತ್ರಿ DCM ಅವರೇ, ಗೌರ್ಮೆಂಟ್ ಐತೆ. ಪಾಲನೆಗೂ ಏನು ಮಾಡಬೇಕು ಏನು ಬಿಡಬೇಕು ಅನ್ನೋದು ಜ್ಞಾನ ಅದ. 5 ಬಾರಿ MLA ಅನುಭವ ಅದೇ. ಅವ್ರ ಅನುಭವದಿಂದ ಏನೂ ಅಲ್ಲ ಮಂಜಣ್ಣ. ಇದೆಲ್ಲ ಬಿಟ್ಬಿಟ್ಟು ಇನ್ನೂ ಚುನಾವಣೆ ಮುಂದೆ ಇನ್ನೂ 3 ವರ್ಷ ಆದರೆ ನಾವು ನೆಕ್ಸ್ಟ್ ಚುನಾವಣೆ ಬರೋದು. ಒಂದು 6 ತಿಂಗಳಿಂದ ಬನ್ನಿ ದಾಖಲೆ ಬಿಡ್ತೀವಿ. ಚುನಾವಣೆ 6 ತಿಂಗಳಿಂದ ಬಂದು ಏನು ಮಾಡಿದ್ದೆ ಮಾತಾಡ ಅಂತ ಕೇಳಿದ್ದು ಬರ್ತದೆ. ನೀವು ಬರ್ಬಿಟ್ಟು ಇನ್ನೂ 3 ವರ್ಷ ಆದರೆ ಈಗಲೇ ಬಟ್ಟೆ ಬಿಚ್ಚಿ ಕುಳಿತಾ ಇದ್ದೀರಲ್ಲ, ಈಗಲೇ ಕುಳಿತಾ ಇದ್ದೀರ ಬಟ್ಟೆ ಬಿಚ್ಕೊಂಡು 3 ವರ್ಷ ಆದ ಇನ್ನೂ ಎಲೆಕ್ಷನ್ನು. ತಾಳ್ಮೆ ಇದೆ. ಬಾಲಡರು ಕುಂತ್ಕೊಂಡು ಕೆಲಸ ಮಾಡ್ತಾವ್ರೆ. ಸರ್ಕಾರ ಅದೇ ಅಂತ ಅವ್ರಿಗೂ ಗೊತ್ತು. ಸರ್ಕಾರ ಇದ್ದಾಗ ಅವರು ಒಂದಿನ ಅವರು ಪ್ರೈವೇಟೈಸೇಷನ್ಗೆ ಸಮಯನ ಉಪಯೋಗಿಸ್ಕೊಳ್ಳೋದಂಗೆ ಕೆಲಸ ಮಾಡ್ತಾವ್ರೆ. ಅದು ನಮ್ಗೆ ಗೊತ್ತು, ನಮ್ಮ ಲೀಡ್ರಿಗೆ ಗೊತ್ತು. ಬಾಲಹಳ್ಳಿಯಲ್ಲಿ ಕೆಲಸ ಬೆಳಗ್ಗೆ ಇದ್ರೆ ಮಾಗಡಿ ಇಲ್ಲ KRDCಯಲ್ಲೂ ಎಲ್ಲ ಇದ್ದು ಬೆಳಗ್ಗೆ ಇದ್ದು ಕೆಲಸಗಳಿಗೋಸ್ಕರ ಪಾಪ ಅವರು ಮನೆಗೆ ಹೋಗೋದಂಗೆ ರಾತ್ರಿ 12 ಗಂಟೆ ಬರ್ತಾರೆ ಮನೆಗೆ. ಅವ್ರಿಗೆ ಗೊತ್ತು ಶಾಸಕರು ಮಾಡೋರು ಜನ, ಅವ್ರು ಕೆಲಸ ಮಾಡೋದು ಗೊತ್ತು, ತೋರಿಸೋದು ಗೊತ್ತು. ದಯವಿಟ್ಟು ನಾನು ಒಂದು ಮನವಿ ಮಾಡ್ಕೊತೀನಿ ಮಾಜಿ ಶಾಸಕರಿಗೆ, ದಯವಿಟ್ಟು ದಾಖಲೆ ಇಟ್ಕೊಂಡು ಅದನ್ನು ತಿರ್ಚಿ ಮಾತಾಡಬೇಡಿ. ದಾಖಲೆ ಒಂದು ಜನ ಕೊಡಿ ಮಾಧ್ಯಮದವ್ರಿಗೆ, ಓದಿ ನಿಮ್ಗೆ ಯಾರು ಉತ್ತರ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿದ್ರು ಕೂಡ ಬಂದ್ಬಿಟ್ಟು ದೇವಸ್ಥಾನ ಮುಂದೆ ನಿಂತ್ಕೊಂಡು ಸಪ್ತಂದೆ ಸಂದೇಶ ಕಳಿಸ್ಬೇಡಿ ಅಂತೇಳಿ ಹೇಳಿ ಅಂತ ಮನವಿ ಮಾಡ್ಕೊತೀನಿ. ಆಮೇಲೆ ಗಣೇಶನ ದೇವಸ್ಥಾನ ನಿರ್ಮಿಸಲು ಆಲ್ರೆಡಿ ಈಗಾಗಲೇ ಒಳ್ಳೆ ಜಾಗ ಐಡೆಂಟಿಫಿಕೇಷನ್ ಮಾಡೋರು ಬಾಲಣ್ಣ. ಈಗ ಇದು ಇದು ತೆರವು ಉಳಿಸ್ತದೆ, 100ಕ್ಕೆ 200 ಭಾಗ ದೇವಸ್ಥಾನ ಹೋಗ್ತದೆ ಅಂತ ಬಾಲಣ್ಣ ಗಮನಕ್ಕೆ ಬಂದು ಬದಲಿ ಜಾಗದಲ್ಲಿ ಎಲ್ಲಿ ದೇವಸ್ಥಾನ ಕಟ್ಟಬೇಕು ಅಂತೇಳಿ ಆರೇ ಶಾಸಕರು ಬಾಲಣ್ಣವರು ಒಳ್ಳೆ ಜಾಗನ ಐಡೆಂಟಿಫೈ ಮಾಡಿ ಇಟ್ಟವ್ರೆ. ಅದು ಕೂಡ KCPಯವರೇ ಒಳ್ಳೆ ದೇವಸ್ಥಾನ ಕಟ್ಸ್ಕೊಡ್ತಾರೆ. ಆಯ್ತಾ? ಹಂಗಾಗಿ ಬಾಲಣ್ಣವರು ಅದನ್ನು ಅವ್ರ ಹಂತದಲ್ಲಿ ಆಗೋಗೈತಪ್ಪ, ನಮಗೇನಿಲ್ಲ ಅವ್ರ ಹಂತದಲ್ಲಿ ಮುಗಿದೈತಿ ಅಂತ ಹೇಳೋರು. ನೀನು ದೇವಸ್ಥಾನ ನೀನು ಉಳಿಸ್ತೀರಂದ್ರೆ ಏನಾರು ಟೀಕೆ ಮಾಡೋರು ಅವರು. ನಿನ್ನ ಹಂತದಲ್ಲೇ ಮುಗಿದೋಗಿರೋದು 13 ಮೇ 2023 ಬಾಲಣ್ಣ ಗೆದ್ದಿರೋದು. ಅಷ್ಟೊಳಗಡೆ 2 ನೋಟಿಫಿಕೇಶನ್ ಮುಗಿದೋಗ್ಬಿಟ್ಟವೆ. ಯಾರು ಏನು ಗೊತ್ತಿಲ್ಲದವ್ರಿಗೆ, ಜನಗಳಿಗೆ, ರೈತರಿಗೆ ಆ ವಿಡಿಯೋ ಫೇಸ್ಬುಕ್ಕಲ್ಲಿ ನೋಡ್ಬಿಟ್ಟು ಬಾಗಿಲ ಮೇಲೆ ಕೆಟ್ಟ ತಿಳ್ಕೊಂಬಿಡ್ಲಿ, ಒಂದು ದೇವಸ್ಥಾನ ಉಳಿಸೋಕ್ಕಾಗಿಲ್ಲ ಅಂತ ಅನ್ಕೊಂಡು ಈಗ ಬಂದು ಖಾಲಿ ಗುಂಡು ಹೊಡಿಬೇಡ ಮಂಜನ, ದಯವಿಟ್ಟು. ಆಮೇಲೆ ಸಿಂಗ್ಯುಲರ್ ಆಗಿ ಬಾಲಣ್ಣ ಜ್ವರ ಮಾತಾಡೋದು, ಮಿಸ್ಟರ್ ಬಾಲಕೃಷ್ಣ ಅಂತ ಟೀಕೆ ಮಾಡೋದು, ಇವೆಲ್ಲ ಬಿಡಬೇಕು. ದಯವಿಟ್ಟು ನಾವು ಮನವಿ ಮಾಡ್ಕೊತೀವಿ. ನಾನೊಬ್ಬ ಪುರಸಭೆ ಸದಸ್ಯ, ಸ್ಥಾಯಿ ಸಮಿತಿ ಅಧ್ಯಕ್ಷ ಇದ್ದೀವಿ, ಮನವಿ ಮಾಡ್ಕೊತೀವಿ. ನೀವು ಶಾಸಕರಾಗಿದ್ದೀರಾ, ನಾವು ನಿಮ್ಗೆ ಗೌರವ ಕೊಡ್ತೀವಿ. ಗೌರವ ಕೊಟ್ಟು ಗೌರವ ಉಳಿಸ್ಕೊಳ್ಳಿ. ಇಲ್ಲ ಅಂದರೆ ನಮ್ಮ ಪಟಾಲ ಹೆಂಗಿದೆ ನಿಮಗೂ ಗೊತ್ತದೆ. ಬಾಲಣ್ಣ ಸುಮ್ಮನೆ ಇದ್ಬಿಟ್ಟು ಕೆಲಸ ಮಾಡಿರಿ ಅಂತ ನಾನು ಹೇಳಿರೋದು. ಬಾಲಣ್ಣ ನಾವು ಹೇಳಿದ್ದೀವಿ, ಅಣ್ಣ ಹಿಂಗೆಲ್ಲ ಮಾತಾಡ್ತಾರೆ, ಉತ್ತರ ಕೊಡೋದೇ ಬೇಡ ಬಿಡೋರು, ಕೆಲಸದಲ್ಲಿ ಉತ್ತರ ಕೊಡೋಣ ನಾವು ಅಂತ ಹೇಳೋರೆ. ಅದಕ್ಕೆ ಸುಮ್ಮನೆ ಕೂತಿದ್ದೀವಿ. ಬೆಳಗ್ಗೆ ಪಟಾಲಂನ ಹಿಂಗಂದರೆ ಬಾಲಣ್ಣ ಅದ್ರ ಶಕ್ತಿ ಏನಂತ ಮಂಜಣ್ಣಗೆ ಗೊತ್ತು. ದಯವಿಟ್ಟು ಪಟಾಲಂ ಸುದ್ದಿ ಆಗಲಿ, ಬಾಲಣ್ಣ ಬಗ್ಗೆ ಸಿಂಗ್ಯುಲರ್ ಆಗಿ ಮಾತಾಡೋದಾಗಲಿ ಅವೆಲ್ಲ ಬಿಟ್ಟು ಮಾಡೋವಂಥ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಕೈ ಜೋಡಿಸಿ ಸಲಹೆ ಸೂಚನೆ ಕೊಡಿ ಅಂತ ತಮ್ಮಲ್ಲಿ ಕೇಳ್ತಾರೆ. ಮಾಜಿ ಶಾಸಕರು ಯಾವುದೋ ಧಾರ್ಮಿಕ ವಿಚಾರವನ್ನು ಇಟ್ಕೊಂಡು ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ನಮ್ಮ ಶಾಸಕರ ಬಾಲಣ್ಣವ್ರ ಬಗ್ಗೆ ಕೀಳು ಮಟ್ಟದ ಪದಗಳನ್ನು ಉಪಯೋಗಿಸಿ ಎಲ್ಲ ಮಾತಾಡಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಶಿವಕುಮಾರ್ ಅವರು ದಾಖಲೆಗಳನ್ನ ಸಹ ತಂದಿದ್ದಾರೆ. ಅದು ನಿಮ್ಮ ಮುಂದೆ ಬಿಡುಗಡೆ ಮಾಡ್ತಾರೆ. ನಾನು ಹೇಳೋದಾದ್ರೂ ಇಷ್ಟೇ, ಇವತ್ತೇನೋ ಕುಂಠಿತ ಆಗಿದೆ, 2 ವರ್ಷ ಆಗಿದೆ ಅಂತ 1.5 ವರ್ಷ ಆಗಿದೆ ಅಧಿಕಾರಕ್ಕೆ ಬಂದು ಬಾಲಣ್ಣವರು, ಕುಂಠಿತ ಆಗಿದೆ ಕೆಲಸ ಅಂತ ಹೇಳ್ತಾ ಇದ್ದೀರಾ. ನಿಮ್ಮ ಇದ್ದಂಥ ಕಾಲದಲ್ಲಿ ಏನಾದರೂ ರಸ್ತೆಯನ್ನು ಸುಗಮವಾಗಿ ಆಗಲಿಕ್ಕೆ ಜಾಗಗಳನ್ನ ಬಿಡಿಸ್ಕೊಟ್ಟಿದ್ರೆ ಈ ಸತಿ ಯಾವತ್ತೂ ರಸ್ತೆ ಸುಗಮವಾಗಿ ಆಗ್ತಾಯಿತ್ತು. ಇವತ್ತು ಬಾಲಣ್ಣವ್ರು ಬಂದ ಮೇಲೆ ತಾವರೆಕೆರೆಯಿಂದ ಹಿಡಿದು, ತಾವರೆಕೆರೆ ಆಗ್ಬೋದು, ತಿಪ್ಪಕೊಂಡಹಳ್ಳಿ ಆಗ್ಬೋದು, ಶಾನ್ಭೋಗನಹಳ್ಳಿ, ಬಾಚನಹಟ್ಟಿ ಎಲ್ಲ ಕಡೆ ಸಹ ರಸ್ತೆ ಮಾಡಲಿಕ್ಕೆ ಅಡಚಣೆ ಇತ್ತು. ರೈತರು ಪ್ರಾಪರ್ಟಿಗಳನ್ನ ಬಿಟ್ಕೊಟ್ಟಿರಲಿಲ್ಲ, ಅಡಚಣೆ ಇತ್ತು. ಆ ನಿಟ್ಟಿನಲ್ಲಿ ಕೆಲವೊಂದು ಕಡೆ ತಡ ಆಗಿ ಒತ್ತಡ ತಂದು, ಕಾಂಟ್ರಾಕ್ಟ್ಗಳ ಮೇಲೆ ಒತ್ತಡ ತಂದು ಕೆಲಸ ಆಗಲೇಬೇಕು ಅಂತೇಳಿ ಮೊನ್ನೆ ತಾನೇ ರೀಸೆಂಟಾಗಿ 50 ಕೋಟಿ ಬಿಡುಗಡೆ ಮಾಡಿ ಕೆಲಸಗಳು ಫಾಸ್ಟಾಗಿ ಮಾಡಬೇಕು ಅಂತೇಳಿ ಮಾಡ್ತಾ ಇರೋದು ಒಂದು ಕಡೆ. ಪಟ್ಟಣ ಬೇಗ ಅಭಿವೃದ್ಧಿ ಆಗಬೇಕು, ಪಟ್ಟಣದ ರಸ್ತೆ ಎಲ್ಲ ಒಂದು ಕಡೆ ಆಗಬೇಕು ಅಂತೇಳಿ ಪಟ್ಟಣದ ರಸ್ತೆ ಮಾಡಲಿಕ್ಕೆ ಅಂತ ಹೊರಟಿದ್ದಾರೆ.
ಒಂದು ಕಿಂಚಿತ್ತು ದಾಖಲೆ ಇದೆ. ಬಾಲಣ್ಣವ್ರೇನಾದರೂ ಅಧಿಕಾರಕ್ಕೆ ಬಂದ ಮೇಲೆ, ಶಾಸಕರಾದ ಮೇಲೆ ಒಂದು ಕಿಂಚಿತ್ತು ಒಂದು ದಿನಾಂಕವನ್ನು ನೀವು ತಿಳಿಸಿ, ಒಂದು ಕಿಂಚಿತ್ತು ಸಹ ಬದಲಾವಣೆಯನ್ನು ಮಾಡಿಲ್ಲ. ನಿಮ್ಮ ಕಾಲದಲ್ಲಿ ಏನಾಗಿತ್ತೋ ಅದನ್ನು ಮಾತ್ರ ಬದಲಾವಣೆಯನ್ನು ಅದನ್ನು ಅದೇ ಥರ ಕೆಲಸವನ್ನು ಮಾಡಲಿಕ್ಕೆ ಹೇಳಿದರೆ ಬಿಟ್ಟರೆ ಯಾವುದೇ ಕಾರಣಕ್ಕೂ ಬದಲಾವಣೆ ಆಗಿಲ್ಲ. ಈ ಧಾರ್ಮಿಕ ವಿಚಾರವನ್ನು ತೆಗೆದುಕೊಂಡು ದಯವಿಟ್ಟು ನೀವು ಬೆಂಕಿ ಹಚ್ಚುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ತೊಡೆ ತಟ್ಟ ಕೆಲಸ ಅಂಥದ್ದು, ಗಂಡಸ್ತನ ಕೆಲಸ ಅಂಥದ್ದು ಇವ್ರು ಮಾಡ್ತಾ ಇದ್ದಾರೆ. ದಯವಿಟ್ಟು ಬಿಡಬೇಕು, ಈ ಸಂಸ್ಕೃತಿಯನ್ನು ಬಿಡಬೇಕು. ನಮ್ಮ ಮಾಗಡಿ ತಾಲೂಕಿನ ಜನ ಈ ಸಂಸ್ಕೃತಿಯನ್ನು ಕೇಳೋದಿಲ್ಲ. ಬಡಿ ತಾಲೂಕಲ್ಲ ಇದು, ಇದು ಶಾಂತಿಯುತವಾದಂಥ ಮಾಗಡಿ ತಾಲೂಕು. ಇದು ಕರ್ನಾಟಕ ಸಂಸ್ಕೃತಿಯನ್ನು ಹೊಂದಿರುವಂಥ ಮಾಗಡಿ ತಾಲೂಕು. ದಯವಿಟ್ಟು ತಮ್ಮನ್ನು ಮನವಿಯನ್ನು ಮಾಡ್ಕೊಳ್ತೀವಿ. ಕಾರ್ಯಕರ್ತರಿಗೆ ಎತ್ತುಕಟ್ಟುವಂಥ ಕೆಲಸ ಆಗ್ಬೋದು, ಧಾರ್ಮಿಕ ವಿಚಾರವನ್ನು ಎತ್ತುಕಟ್ಟುವ ಕೆಲಸ ಅಂತ ದಯವಿಟ್ಟು ನೀವು ಮಾಡಬೇಡಿ. ಏನಾದರೂ ಇದ್ದರೂ ಡೈರೆಕ್ಟ್ ದಾಖಲೆಗಳಿದೆ, ನೀವೇ ಮಾಧ್ಯಮದವ್ರು ಇದ್ದೀರಾ, KCPನವ್ರು ಕೇಳ್ಕೊಬೋದು. ಇವತ್ತು ಏನಾದರೂ ಬಾಲಣ್ಣವರು MLA ಆದಮೇಲೆ ಏನಾದ್ರು ತಿದ್ದುಪಡಿ ಮಾಡಿಸಿದಾರಾ, ದೇವಸ್ಥಾನವನ್ನು ಉಳಿಸಿಕ್ಕೆ ಹೋರಾಟ ಮಾಡ್ತಾ ಇದ್ದಾರಾ, ಹೊಡಿಲಿಕ್ಕೆ ಹೋರಾಟ ಮಾಡ್ತಾರೆ, ನೀವು ಕೇಳ್ಕೊಬೋದು, ಚರ್ಚೆ ಮಾಡ್ಬೋದು. ಎಲ್ಲೂ ಹೋಗಿಲ್ಲ, ಅಧಿಕಾರಿಗಳಿದ್ದಾರೆ, ಅಧಿಕಾರಿಗಳ ಹತ್ರ ಚರ್ಚೆ ಮಾಡಿಬಿಡು. ನಮ್ಮ ಹತ್ರ ದಾಖಲೆಗಳಿದೆ. ಅದ್ರ ಬಿಟ್ಟು ತಾಲೂಕು ಆಫೀಸಿಂದ ಫ್ಲೈಓವರ್ ಮಾಡಿಸಿ, ನೀವೇ MLA ಆಗಿದ್ರಿ, ನೀವು ಮಾಡ್ಬೋದಾಗಿರ್ಬೇಕು. ತಿರುಮಲಿ ಗೇಟಿಂದ ಮಾಡಿಸ್ಬೋದಾಗಿತ್ತಲ್ಲ, ತಿರುಮಲಿ ಗೇಟಿಂದ ಸೋಮೇಶ್ವರ ತನಕ ನೀವೇ ಫ್ಲೈಓವರ್ ಮಾಡಿಸ್ಬೋದಾಗಿತ್ತಲ್ಲ. ಅದನ್ನ್ಯಾಕೆ ಚಿಂತನೆ ಮಾಡಲಿಲ್ಲ? ಈಗ ಯಾಕೆ ಚಿಂತನೆ ಮಾಡ್ತಾ ಇದ್ದಾರಲ್ಲ? ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ, ಏಕವಚನವನ್ನು ಬಿಡಿ. ಮಾಗಡಿ ತಾಲೂಕು ಆ ಸಂಸ್ಕೃತಿಯನ್ನು ಕೇಳೋದಿಲ್ಲ. ಕಾರ್ಯಕರ್ತರು ಯಾರು ಸುಮ್ಮನೆ ಕೈಕಟ್ಟು ಕುತ್ಕೊಳ್ಳೋದಿಲ್ಲ. ಕಾರ್ಯಕರ್ತರಲ್ಲಿ ಎತ್ಕಟ್ಟುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಾ. ಇಂಥ ಕೆಲಸವನ್ನು ಬಿಡಿ. ನಮ್ಮ ಜಲವಂತ ಸಮಸ್ಯೆ ಏನಿದೆ ಇವತ್ತು ಮಾಗಡಿ ತಾಲೂಕಿಗೆ, ಹೇಮಾವತಿ ನೀರು ಜಲವಂತ ಸಮಸ್ಯೆ ಇದೆ. ನಿಮ್ಮ MP ಗೆ ಎಷ್ಟು ತಿಂಗಳಾಯ್ತು ಇವತ್ತಿಗೆ? ಒಂದೇ ಒಂದು ಸದ್ದು ಎಲ್ಲಾದ್ರೂ ಒಂದು ಸದ್ದು ತುಮಕೂರು ಜಿಲ್ಲೆನಲ್ಲಿ ಇವತ್ತು JDSನವರು ಮತ್ತು BJPಯವರು ವಿರೋಧ ಮಾಡ್ತಾ ಇದ್ದಾರೆ ಲಿಂಕ್ ಅನ್ನೋದ್ರ ಬಗ್ಗೆ. ಒಂದೇ ಒಂದು ಸಭೆ ಮಾಡಿದ್ದೀರಾ ನೀವೇನಾದ್ರೂ? ನಿಮ್ಗೆ ಅಷ್ಟು ನೈತಿಕತೆ ಇದ್ದರೆ, ಮಾಗಡಿ ತಾಲೂಕು ಬಗ್ಗೆ ಅಭಿಮಾನ ಇದ್ದರೆ, ನಿಮ್ಮ ತಾಲೂಕಿನ ಜನ ನಿಮ್ಗೇನಾದ್ರು ಓಟ್ ಹಾಕಿ ಗೆಲ್ಸಿದ್ದಾರೆ, ನಮ್ಗೆ 52,000 ಓಟ್ ಹಾಕಿ ಗೆಲ್ಸಿದ್ದಾರೆ ಅಂತ ಒಂದು ಋಣ ತೀರಿಸಬೇಕು ಅನ್ನೋದಿದ್ರೆ ಅವನ್ನೆಲ್ಲ ಕುಂಡಿಸಿ ಲಿಂಕ್ ಚಾನಲ್ ಬಗ್ಗೆ ಕೆಲಸ ಮಾಡಲಿಕ್ಕೆ ನೀವು ಅನುವು ಮಾಡಿಕೊಡಿ. ನಿಮ್ಮ MP ಅವ್ರನ್ನ ಮಾಗಡಿ ತಾಲೂಕಿನ ಜನ 30,000 ಓಟ್, 29,000, 30,000 ಓಟ್ ಹಾಕಿ ಗೆಲ್ಸಿದ್ರು. ಒಂದು ಕೃತಜ್ಞತಾ ಸಭೆಯನ್ನು ಮಾಡಲಿಕ್ಕೆ ನಿಮಗೆ ಒಂದು ಇದಿಲ್ಲ, ಸಮಯ ಪ್ರಜ್ಞೆ ಇಲ್ಲ. ನಿಮ್ಮ MP ಅವ್ರನ್ನ ಕರ್ಕೊಂಬಂದು ಒಂದ್ಸಲ ಜನಗಳು ಮಾತಾಡ್ಸಕ್ಕೆ ಅಭಿನಂದನೆ ಮಾಡಲಿಲ್ಲ ನೀವು. ಅಂಥದ್ರಲ್ಲಿ ಈಗ ಎಲ್ಲೋ ಒಂದು ಕಡೆ ಒಳ್ಳೆ ಕೆಲಸಗಳಾಗ್ತಾ ಇರಬೇಕಾದ್ರೆ ಇಂಥ ಎತ್ತಕಟ್ಟುವಂಥ ಕೆಲಸವನ್ನು ಮಾಡೋದು ದಯವಿಟ್ಟು ತಪ್ಪು. ಮೊದಲು ಹೇಮಾವತಿ ನೀರು ನಮ್ಗೆ ಬರಬೇಕು. ನಮಗೆ ಬರಬೇಕಾದ್ರೆ ಇರುವಂಥದ್ದು JDS ಮತ್ತು BJP ಕಾರ್ಯಕರ್ತರು ಗಲಾಟೆ ಮಾಡ್ತಾ ಇದ್ದಾರೆ ಲಿಂಕ್ ಅನ್ನೋ ಕೆಲಸದ ಬಗ್ಗೆ. ದಯವಿಟ್ಟು ಹೇಳ್ತಾ ಇದ್ದೀವಿ, ನಿಮ್ಮ ಸ್ನೇಹಿತರುಗಳು ಏನಿದ್ರು ಅವೆಲ್ಲ ಮನವಿ ಮಾಡಿ. ನಮ್ಮ DCM ಶಿವಕುಮಾರ್ ಸಾಹೇಬರು ಮೊನ್ನೆ ತಾನೇ ಹೇಳಿದ್ದಾರೆ ಕಾರ್ಯಪುರದಲ್ಲಿ, ನಾನು ಮಾಡೇ ತೀರ್ತೀನಿ ಅಂತೇಳಿ. ಆ ಛಲ ಬರಬೇಕು ನಿಮಗೆ. ಅದನ್ನು ಬಿಟ್ಟು ಎತ್ತುಕಟ್ಟಂಥ ಕೆಲಸ ಮಾಡೋದು ರಾಜಕೀಯವಾಗಿ, ಧಾರ್ಮಿಕವಾಗಿ ನಮ್ಮ ಮಾಗಡಿ ತಾಲೂಕಲ್ಲಿ ಯಾವುದೇ ಧಾರ್ಮಿಕ ಗಲಾಟೆಗಳಾಗ್ತಾ ಇಲ್ಲ. ಈಗ ನಾವು ನೋಡಿದ್ದೀವಿ, ಈ ರೋಡ್ನಲ್ಲೇ ಉದಾಹರಣೆಗೆ ತೆಗೆದುಕೊತು ಅಂದರೆ ಕೆಂಸಾರ ಆಗ್ಬೋದು, ದೋಣಕುಪ್ಪೆ ಆಗ್ಬೋದು, ಸುಮಾರು ಕಡೆ ಒಳ್ಳೊಳ್ಳೆ ದೇವಸ್ಥಾನಗಳು ಕಟ್ಕೊಟ್ಟಿದ್ದಾರೆ. ದೇವಸ್ಥಾನ ಇರಬೇಕಿಲ್ಲ ಅಂತಲ್ಲ, ನಾವು ಬೆಳಿಗ್ಗೆ ಎದ್ದ ದೇವರು, ಅವ್ರಿಗಿಂತ ಹೆಚ್ಚಿಗೆ ನಾವು ದೇವ್ರು ನಂಬ್ತೀವಿ. ಅದು ಎಲ್ಲ ಒಂದು ಕಡೆ ಸುಸಲಿತವಾಗಿ ಎಲ್ಲ ಒಂದು ಕಡೆ ರಸ್ತೆ ಆಗ್ತಾ ಇದೆ, ಎಲ್ಲ ಒಂದು ಕಡೆ ಒಳ್ಳೇದಾಗ್ತಾ ಇದೆ, ಪಟ್ಟಣ ಅಭಿವೃದ್ಧಿ ಆಗ್ತದೆ. ಅದ್ರ ಬಗ್ಗೆ ಚಿಂತನೆ ಮಾಡಬೇಕು. ನೀವೇ ಮಾಡ್ಬೋದಾಗಿತ್ತಲ್ಲ ಅವತ್ತು ಶಾಸಕರಾಗಿದ್ದಂಥ ಸಮಯದಲ್ಲಿ. ನೀವು ಅದನ್ನು ರೆಡಿ ಮಾಡಿ ಹೋಗಿದ್ರೆ ಅವರೇ KCPನವ್ರು ಯಾಕೆ ಇದು ಮಾಡ್ತಾಯಿದ್ರು, ನೋಟಿಸ್ ಕೊಡ್ತಾಯಿದ್ರು. ದಯವಿಟ್ಟು ತಪ್ಪು ಸಂದೇಶವನ್ನು ದಯವಿಟ್ಟು ಜನಗಳಿಗೆ ತಿಳಿಸಿ ಧಾರ್ಮಿಕ ಭಾವನೆಯನ್ನು ಕೆದಕುವಂಥ ಕೆಲಸವನ್ನು ಮಾಡಬೇಡಿ ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀನಿ. ಬೆಳಗಾವಿ ಮದುವೆ ನಮಸ್ಕಾರ. ಇದುವರೆಗೂ ನಮ್ಮ ಹಿರಿಯರು ಮತ್ತು ಹಿರಿಯ ಮುಖಂಡರಾದಂಥ ನರಸಿಂಹಮೂರ್ತಣ್ಣವರು ವಿಷಯವಾಗಿ ಮಾತಾಡಿದ್ದಾರೆ. ಈಗ ಮಾಗಡಿ ಟೌನಿನ ಬಗ್ಗೆ ನನಗೆ ಅಷ್ಟೊಂದು ವಿಚಾರಗಳು ಗೊತ್ತಿಲ್ಲ, ಆದ್ರೂ ಹಿಂದೆ ತಿಳಿದಿರ್ತಕ್ಕಂಥ ವಿಚಾರವಾಗಿ ಇವತ್ತು ನಿನ್ನೆ XMLA ಅವರು ಒಂದು ಮಾತನ್ನು ಹೇಳಿದ್ದಾರೆ, ಫ್ಲೈಓವರ್ ಮಾಡಲಿ ಬಾಲಕೃಷ್ಣ ಅವರು ಅಂತೇಳಿ. ಫ್ಲೈಓವರ್ ಬೇಕಾ, ಮಾಗಡಿ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅಂತೇಳಿ ಮಾಗಡಿ ಜನತೆ ಮತ್ತು ಮಾಗಡಿ ಪುರಸಭಾ ಸದಸ್ಯರು ಮತ್ತು ಹಿರಿಯರೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಮಾನ್ಯ ಶಾಸಕರ ಹತ್ರ ಕೆಲಸ ಮಾಡಿಸ್ಕೊತಾರೆ. ಮಾಜಿ ಶಾಸಕರಿಗೆ ನನ್ನ ಒಂದು ಮನವಿ ಏನಪ್ಪ ಅಂತಂದರೆ, ಅವರು 5 ಬಾರಿ ಶಾಸಕರಾಗಿ ಬಾಲಣ್ಣವ್ರು ಕೆಲಸ ಮಾಡ್ತಿದ್ದಾರೆ. 25 ವರ್ಷ ರಾಜಕೀಯ, 25ರಿಂದ 30 ವರ್ಷ ರಾಜಕೀಯ ಜೀವನ. ಇಡೀ ಅವ್ರ ಕುಟುಂಬ ರಾಜಕೀಯ ಜೀವನದಲ್ಲಿದ್ದು ಮಾನ್ಯ ಮಂತ್ರಿಗಳಾದಂತಹ ಮಾಜಿ ಮಂತ್ರಿಗಳಾದಂತಹ HM ರೇವಣ್ಣವರೇ ಒಂದು 2-3 ಸಭೆಗಳಲ್ಲಿ ಹೇಳಿದ್ದಾರೆ, ಅವ್ರ ತಂದೆಯವ್ರು ಮಾಡ್ತಂಥ ಕೆಲಸ, ಅವ್ರ ಚಿಕ್ಕಪ್ಪ ಅವ್ರು ಮಾಡಿದಂಥ ಕೆಲಸ, ನರಸಪ್ಪನವರು ಅದ್ರ ಬಗ್ಗೆ ಎಲ್ಲ ಅವರು ಹೇಳಿದ್ದಾರೆ. ಮಾನ್ಯ ಮಂಜುನಾಥ್ರವರು ಎಲ್ಲೋ ಒಮ್ಮೆಲೆ 5 ವರ್ಷ ನಮ್ಮ ಮಾಗಡಿ ತಾಲೂಕಿನ ಜನಪ್ರತಿನಿಧಿಯಾಗಿ ಶಾಸಕರಾಗಿ ಕೆಲಸ ಮಾಡಿದ್ದಾರೆ. ನಾವು ಗೌರವ ಕೊಡ್ತೇವೆ ಅವರು ಆ ಒಂದು ಶಾಸಕ ಸ್ಥಾನಕ್ಕೆ, ಅವರ ಆಡಳಿತಕ್ಕೆ. ಅವತ್ತಿನ ಆಡಳಿತ ಅವಧಿನಲ್ಲಿ ಏನು ಮಾಡಿದ್ದಾರೆ ಅದ್ರ ಬಗ್ಗೆ ನಾವು ಯಾವತ್ತು ಟೀಕೆ ಟಿಪ್ಪಣಿಗಳಾಗಲಿ, ಹಿಂದೆ ಈಗ ಬಾಲಣ್ಣವ್ರು ಗೆದ್ದ ಮೇಲೆ ಆದರೆ ಹಿಂದಿನ ಮಂಜುನಾಥ್ ಅವರು ಏನೂ ಮಾಡಲಿಲ್ಲ ಅಂತ ಆಗಲಿ ನಾವೆಲ್ಲೂ ಮಾತಾಡ್ದವ್ರಲ್ಲ. ಸನ್ಮಾನ್ಯ ಶಾಸಕರು ಹೇಳಿದ್ರು, ನಮ್ಮ ಕೆಲಸ ನಾವು ಮಾಡೋಣ ಅಂತ ಹೇಳಿದ್ರು.
ಇದುವರೆಗೂ ಶಾಸಕರು ಮಾತಾಡಬೇಕಾದಾಗ ಮಂಜಣ್ಣ ಅನ್ನೋ ಒಂದು ಭಾಷೆನ ಬಳಸ್ತಾರೆ. ಯಾವತ್ತಾಗಲಿ ಏಕವಚನದಲ್ಲಾಗಲಿ ಅಥವಾ ಬೇರೆ ರೀತಿಯಲ್ಲಾಗಲಿ ಮಾತಾಡಿದ್ದು ನಾವು ನೋಡಿಲ್ಲ ಸನ್ಮಾನ್ಯ ಬಾಲಣ್ಣವರು. ಆದರೆ ಮಂಜಣ್ಣವರು ಸಮಯ ಬಂದಾಗ ವಾರಕ್ಕೆ 15 ದಿವಸಕ್ಕೆ ಒಂದು ಸತಿ ಮಾಗಡಿಗೆ ಬರ್ತಾರೆ. ಬಂದಾಗ ಅವರು ಮಾತಾಡ್ತಕ್ಕಂಥ ಮಾತುಗಳು ಯಾವ ರೀತಿ ಇರುತ್ತೆ ಅಂತಂದರೆ, ನಮಗೂ ಬಾಲಣ್ಣವ್ರಿಗೆ ಅಭಿಮಾನಿಗಳಿದ್ದಾರೆ, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತ ಬಂಧುಗಳಿದ್ದಾರೆ, ಅವ್ರಿಗೂ ಅವ್ರ ಪಕ್ಷದ ಕಾರ್ಯಕರ್ತ ಬಂಧುಗಳಿದ್ದಾರೆ. ಅವ್ರ ಮಧ್ಯೆ ತಂದಿಡುವಂಥ ಕೆಲಸನ ಮಾಡ್ತಿದ್ದಾರೆ. ಅವ್ರ ಉದ್ದೇಶ ಏನಂತ ನಮಗೆಲ್ಲರಿಗೂ ಅರ್ಥ ಆಗುತ್ತೆ ಚೆನ್ನಾಗಿ. ಕಾರಣ ಏನಪ್ಪ ಅಂತಂದರೆ, ರಾಜಕಾರಣ ಮಾಡಲಿಕ್ಕೆ ಒಂದು ವೇ ಬೇಕು. ಏನು ಮಾಡಲಿಲ್ಲ ಅಂದರೆ ಎತ್ತಿಕ್ಬಿಟ್ಟು ಎಲ್ಲನೂ ಇಲ್ಲಿ ಒಳಜಗಳ ತಂದಿಕ್ಬಿಟ್ಟು ಕಾರ್ಯಕರ್ತರ ಮಧ್ಯದಲ್ಲಿ ಹೊಡೆದಾಡ್ಕೊಂಡು ಸಾಯಲಿ, ನಾವು ರಾಜಕಾರಣ ಮಾಡ್ಕೊಳ್ಳೋಣ ಅಂತ ಉದ್ದೇಶ ಆಗಿದೆ. ನಾವು ಪ್ರತಿಯೊಂದು ಪ್ರೆಸ್ ಮೀಟನ್ನು ಅವ್ರನ್ನ ಅಬ್ಸರ್ವ್ ಮಾಡಿದ್ದೀವಿ. ಅವ್ರು ಮಾಡ್ತಕ್ಕಂಥ ಪ್ರೆಸ್ ಮೀಟಲ್ಲಿ ಪ್ರತಿ ಭಾಷೆನೂ ಏಕವಚನ ಬಳಸ್ತಾರೆ. ನೀನು, ತಾನು, ಖಾಲಿ ಡಬ್ಬ, ಆಮೇಲೆ ಏನೇನೋ ಕಿಕ್ ಬ್ಯಾಕ್ ತೊಗೊಂಡಿದ್ಯಾ ಹಾಗೆಲ್ಲ ಹೇಳ್ತಾರೆ. ಎಲ್ಲದಕ್ಕೂ ತನಿಖೆನೇ ಆಗೋಗ್ಬಿಡಿ. ಅವ್ರೇನಾದರೂ ಬಾಲಕೃಷ್ಣ ಅವ್ರು ಕಿಕ್ ಬ್ಯಾಕ್ ತೊಗೊಂಡಿದ್ರೆ ಹಿಂದೇನೂ ಸಹ ಗಾಳಿಲಿ ಗುಂಡು 600 ಕೋಟಿ ಹಗರಣ, 1200 ಕೋಟಿ ಹಗರಣ ಅಂತ ಅಂದ್ವಿ. ಇದುವರೆಗೂ ತನಿಖೆ ಮಾಡೋಕ್ಕಾಗಲಿಲ್ಲ. ತನಿಖೆ ಮಾಡಿದ ಅದನ್ನ ಪ್ರೂವ್ ಮಾಡೋಕ್ಕಾಗಲಿಲ್ಲ. ಯಾಕೆಂದ್ರೆ ಅದು ನಡೆದೇ ಇಲ್ಲ. 600 ಕೋಟಿ ಆ ಟೈಮಲ್ಲಿ ನಮ್ಮ ಮಾಗಡಿ ತಾಲೂಕಿಗೆ ದುಡ್ಡೇ ಬಂದಿರಲಿಲ್ಲ. ಸುಮ್ಮನೆ ಗಾಳಿಲಿ ಗುಂಡು ಹೊಡ್ತೀವಿ. ಈಗಲೂ ಯಾವುದೋ ಮೊನ್ನೆ ಎಕ್ಸ್ಪ್ರೆಸ್ ಕೆನಲ್ ಬಗ್ಗೆನೂ ಹೇಳಿದ್ರಿ, 900 ಕೋಟಿ ಬಿಡುಗಡೆ ಮಾಡ್ಕೊಂಡು 300 ಕೋಟಿ ಕಿಕ್ ಬ್ಯಾಕ್ ಬಂದ್ಬಿಟ್ಟಿರಬೇಕು ರಂಗನಾಥ್ ಅವ್ರಿಗೆ, ಬಾಲಕೃಷ್ಣ ಅವ್ರಿಗೆ ಏನೋ ಥರ ಮಾತಾಡಿದ್ರು. ಅವತ್ತು ತಾಳ್ಮೆಯಿಂದ ಏನೋ ಮಾತಾಡ್ಕೊತಾರೆ ಅಂತ. ಆಮೇಲೆ ಮಧ್ಯದಲ್ಲಿ ಮಾತಾಡಿದ್ರಿ, ನೀನು, ತಾನು, ಖಾಲಿ ಡಬ್ಬ ಅಂತ ಏನೇನೋ ಮಾತಾಡಿದ್ರಿ. ನೋಡ್ರಿ, ಅಭಿವೃದ್ಧಿ ಮಾಡೋದು ಪ್ರತಿಯೊಬ್ಬರು ಒಂದೇ ವರ್ಷಕ್ಕೆ 5 ವರ್ಷಕ್ಕೆ ಯಾವುದೂ ಆಗಲ್ಲ. ಹಂಗಾಗಂಗಿದ್ರೆ ಇಡೀ ಇಂಡಿಯಾ ಮತ್ತೆ ಟೆಂಡರ್ ಕರೆಯುವಂಥ ಅವಶ್ಯಕತೆನೇ ಇರಲಿಲ್ಲ. ಅಭಿವೃದ್ಧಿ ಹಂತವಾಗಿ ಆಗ್ತಾನೆ ಇರುತ್ತೆ. ಅವರಾದಾಗಲೂ ಅಷ್ಟಾಗಿರ್ತದೆ, ನಾವಾದಾಗಲೂ ಮಾಡ್ತಾರೆ. ಅವಕಾಶ ಸಿಕ್ತಂಗೆ ಅಭಿವೃದ್ಧಿ ಆಗ್ತದೆ. ಮಾಗಡಿ ಟೌನಿನ ವಿಚಾರ ಬಂದಾಗ ಟೌನಿನ ಎಲ್ಲ ಮಹಾಜನತೆ ಕೂತ್ಕೊಂಡು ಮಾನ್ಯ ಶಾಸಕರ ಹತ್ರ ಡಿಸ್ಕಸ್ ಮಾಡಿ ದೇವಸ್ಥಾನ ಬೇಕು ಬೇಡ, ಅದು ಅಭಿವೃದ್ಧಿ ಬಗ್ಗೆ ಚಿಂತೆ ಮಾಡ್ತಾರೆ. ಫ್ಲೈಓವರ್ ಮಾಡಿದ್ರೆ ಏನಾಗುತ್ತೆ, ಫ್ಲೈಓವರ್ ಮಾಡಲಿಲ್ಲ ಅಂದ್ರೆ ಏನಾಗುತ್ತೆ ಅಂತ ಜನಗಳಿಗೆ ಬಿಟ್ಟಿತ್ತು. ಮಾಗಡಿ ಟೌನಲ್ಲಿ ಫ್ಲೈಓವರ್ ಮಾಡಿದ ಮೇಲೆಲ್ಲ ಬಸ್ಗಳು ಹೊಟ್ಟೋದ್ರೆ ಕೆಳಗಡೆ ಏನು ವ್ಯಾಪಾರ ನಡೆಯುತ್ತೆ. ಈಗ ಎಲ್ಲೆಲ್ಲಿ ಅಭಿವೃದ್ಧಿ ಆಗಿದೆ ನೋಡಿದಿರಲ್ಲ, ಫ್ಲೈಓವರ್ ಆಗ್ತಾವಲ್ಲ, ಏನೇನಾಗಿದೆ ಅದನ್ನು ಜನತೆ ತೀರ್ಮಾನ ಮಾಡಿ. ಆದರೆ ಮಾತು ಇಡ್ತಾ ಇರಲಿ, ತಂದಿಟ್ಬಿಟ್ಟು ರಾಜಕಾರಣ ಮಾಡೋದು ಬೇಡ. ಆಮೇಲೆ ಅಗೌರವಯುತವಾಗಿ ಮಾತಾಡೋದು ಬೇಡ. ಆ ಥರ ಮಾತಾಡಿದಾಗ ಮುಂದಿನ ದಿನಗಳಲ್ಲಿ ನಿಮಗೆ ಬೇರೆ ಇದ್ದಂಗೆ ಆಗುತ್ತೆ. ಈಗ ನಮ್ಮ ನರಸಿಂಹಮೂರ್ತಣ್ಣವ್ರಿಗೆ ಎಷ್ಟು ಏಜ್ ಆಗಿದೆ, ಮಂಜು ಅವ್ರಿಗೆ ಎಷ್ಟು ಏಜ್ ಆಗಿದೆ ಅಲ್ವಾ? ನಾವು ಮಾತಾಡ್ಬೋದಲ್ಲ, ಏಕವಚನದಲ್ಲಿ ಆದಿಲ್ ಹೋಗ್ಬೇಕಾದ್ರೆ ಏಕವಚನ ಮಾತಾಡ್ಬೋದಲ್ಲ. ಏನು ಮಾಡ್ಕೊತೀರಾ? ನೀವು ಕೊಟ್ಟಂಥ ಗೌರವ ನಾವು ಕೊಡ್ತೀವಿ. ದಯವಿಟ್ಟು ನಿಮ್ಮಲ್ಲಿ ಒಂದು ಮನವಿ ಮಾಡ್ತೀವಿ, ಕಾರ್ಯಕರ್ತರುಗಳ ಮಧ್ಯದಲ್ಲಿ ಬೆಂಕಿ ಇಡುವಂಥ ಕೆಲಸ ಬೇಡ. ನಿಮ್ಮ ಅಭಿಮಾನಿಗಳಿಗೂ ನೋವಾಗೋದು ಬೇಡ, ನಮ್ಮ ಅಭಿಮಾನಿಗಳು ನಮ್ಮ ಪಕ್ಷದ ಕಾರ್ಯಕರ್ತರುಗಳು ನೋವಾಗೋದು ಬೇಡ. ಮಾತು ಸ್ವಚ್ಛತೆ ಇರಲಿ, ಗೌರವಯುತವಾಗಿ ಮಾತಾಡಲಿ. ನೀವೇನಾದರೂ ಈಗ ಸಾರ್ವಜನಿಕ ಜೀವನದಲ್ಲಿ ಪ್ರತಿಯೊಬ್ಬರು ಸಲಹೆ ಕೊಡ್ಬೋದ್ರಿ. ಸಲಹೆ ಕೊಡಬೇಕು ಅಂದರೆ ಮಾಧ್ಯಮಗಳ ಮುಖಾಂತರ ಕೊಡಲಿ, ಪತ್ರಗಳ ಮುಖಾಂತರ ಕೊಡಲಿ. ಹಂಗೂ ವಿರುದ್ಧ ನಡೆದಾಗ DC ಇದ್ದಾರೆ, ಜಿಲ್ಲಾ ದಣಿ ಇದ್ದಾರೆ, ಅವ್ರ ಹತ್ರ ಧರಣಿ ಮಾಡಿ, ಸ್ಥಳದಲ್ಲಿ ಹೋಗಿ ಧರಣಿ ಮಾಡಿ, ನ್ಯಾಯ ತಗೊಳ್ಳಿ. ಅದು ಬಿಟ್ಬಿಟ್ಟು ಏಕವಚನ ಬಳಸೋದು ಬಿಡಬೇಕು ಅಂತ ಹೇಳಿ ನಾನು ಕಾಂಗ್ರೆಸ್ ಪಕ್ಷದ ತಾಲೂಕಿನ ಅಧ್ಯಕ್ಷನಾಗಿ ಮನವಿ ಮಾಡ್ತಾ ಇದ್ದೀನಿ ಮಂಜು ಅವ್ರಿಗೆ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಅದನ್ನು ಸರಿಪಡಿಸ್ಕೊಬೇಕು. ಸರಿಪಡಿಸ್ಕೊಳ್ಳಿಲ್ಲ ಅಂದರೆ ನಮ್ಮ ಕಾರ್ಯಕರ್ತರು ಅಬಲರಲ್ಲ, ನಾವು ಸಬಲವಾಗಿದ್ದೀವಿ. ಸರ್ಕಾರ ಇದೆ, ಹೋರಾಟ ಮಾಡೋಕ್ಕೆ ಹಿಂಜರಿಯಲ್ಲ. ಆದರೆ ನಾವು ಶಾಸಕರ ಅವ್ರ ನಡೆನ ನಾವು ಫಾಲೋ ಮಾಡ್ತಾ ಇದ್ದೀವಿ. ನೀವು ದಯವಿಟ್ಟು ಇದರಲ್ಲಿ ಮಾತಿನ ವರ್ಷನ ಚೇಂಜ್ ಮಾಡ್ಕೋಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ನಾನು ಮನವಿ ಮಾಡ್ತೇನೆ. ಇನ್ನೊಂದು ಮರೆತಿದ್ದೆ.